पुण्यवर्जितमजं विपुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। ಶ್ರೀಗುರುಭ್ಯೋ ನಮಃ. ನಿನಗೆ ಕೊಟ್ಟ ಸಂಗತಿ ಮತ್ತಾರಿಗೆಲ್ಲ ಕೊಡಬೇಡ ಅಂತ ಕೃಷ್ಣ ಬಹಳ ಸುಂದರವಾಗಿ ಹೇಳಿದ. ಅವನ ಉಪದೇಶದ ಪರಂಪರೆಯಲ್ಲಿ ಇಣುಕಿದ ಎಲ್ಲ ಮಾರ್ಗಗಳನ್ನು ಸಹ ಆತ ತಿಳಿಸಿಕೊಟ್ಟಿದ್ದ ಸೂಕ್ಷ್ಮವಾಗಿ. ಅದು ಹೇಳಿಕೆಯೇ ಚಂದ ಇತ್ತವನದ್ದು. ನಾನವನ ಕೊಡಬಾರದವರ ಪರಿಸ್ಥಿತಿ ಹೇಗಿರ್ತದೆ ಎನ್ನುವುದರ ವಿವರಣೆಯಲ್ಲಿ ನಿಂತೆ. ಅವನು ಮೊದಲು ತೆಗೆದದ್ದೇ ಸುದ್ದಿ ಇದಂತು ತೇ ಅಂತ, ಇದು ನಿನಗೆ ಅಂತ, ಇದೋ ನಿನಗೆ ಅಂತ, ಇದು ನಿನಗೇ ಅಂತ ಅವ ಹೇಳಿತ್ತು. ಮತ್ತು ಯಾರಿಗಿಲ್ಲ ಮತ್ತು ಯಾರಿಗಲ್ಲ ಅಂದರೆ ನಾ ತಪಸ್ಕಾಯ ನ ಭಕ್ತಾಯ ನ ಚಾಶುಶ್ರೂಷವೇ ಅಂತ. ಮತ್ತೆ ಹಾಗಾಗಿ ಅಲ್ಲಿಯೂ ಎರಡು ಕೃಷ್ಣನ ಹೇಳಿಕೆಗಳಿತ್ತು. ನಿನಗೆ ಕೊಟ್ಟದ್ದನ್ನು ಇನ್ನೊಬ್ಬರಿಗೆ ಕೊಡಬಾರದು, ನಿನಗೇ ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ಕೊಡಲಿಕ್ಕಿಲ್ಲ. ಇದು ನಿನಗೆ, ಇನ್ನು ನೀನು ಹೇಳಿದ್ದಿ ಇನ್ಯಾರಿಗಾದರೂ, ಆದರೂ ಅದು ಇಂಥವರಿಗೆ ಮೀಸಲಿರಲಿ ಅಂತ ಹೇಳಿ ಅಂಥವರಿಗೆ ಕೊಡಬಾರದು ಅಂತ ನಿರ್ಬಂಧ ಮಾಡಿದ. ಗುರುಗಳು ಕೊಡುವಾಗಲೇ ಕೆಲವೊಮ್ಮೆ ಹೇಳುತ್ತಾರೆ ಪಡೆಯುವ ಶಿಷ್ಯನ ಬಳಿಕ, ಇದು ನಿನಗೆ, ಇದು ನಿನ್ನಂಥವರಿಗೆ, ಅಷ್ಟಲ್ಲದೆ ನಿನ್ನಂಥವರಿಗೆ ಅಲ್ಲದವರಿಗೆ ಅದು ಇಲ್ಲ ಅಂತ. ಆದ್ದರಿಂದ ಶುಶ್ರೂಷ ಎನ್ನುವುದು ಪ್ರಧಾನವಾದದ್ದು. ನೀನು ನನ್ನ ಬಳಿಗೆ ಬಂದಿದೆ, ಹಾಗಾಗಿ ನಾನು ನಿನಗೆ ನೀಡಿದ್ದೇನೆ. ನೀನು ನಿನ್ನ ಬಳಿಗೆ ಬಂದವನಿಗೆ ನೀಡು ಹೊರತು ಇನ್ಯಾರಿಗೋ ನೀಡಬೇಡ ಅಂತ ಒಂದು ಸುಂದರವಾದ ಕಟ್ಟಳೆ ಹಾಕಿದ್ದಾನೆ, ಅದನ್ನು ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ಇದು ಆಚಾರ್ಯ ಪರಂಪರೆಯಲ್ಲಿರತಕ್ಕಂತಹ ಒಂದು ಉಪನಿಷತ್ತು ವಾದ, ಅದು ಋಷಿ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ವ್ಯವಸ್ಥಿತವಾದ ವರ್ತನೆ. ಈ ಪ್ರಕರಣದಲ್ಲಿ ಹಸಿವು ಇದ್ದವರಿಗೆ ಉಣಬಡಿಸು ಎನ್ನುವುದು ಮಾತ್ರ ಇಲ್ಲಿ ಅಲ್ಲ, ಹಸಿವು ಆಗಿದೆ ಅಂತ ಉಣಬಡಿಸಿ ಅಂತ ಕೇಳುವವರಿಗೆ ಕೊಡು ಅಂತ. ಇನ್ನು ವಿಚಿತ್ರ, ನಾವೆಲ್ಲ ಹೇಳುತ್ತೇವೆ ಹಸಿವಾದವರಿಗೆ ಉಣಿಸುವುದು ಚಂದ ಅಂತ. ಇದು ಒಂದು ಹಸಿವೇ, ಜ್ಞಾನದ ಹಸಿವು ಸರಿ. ಆದರೆ ಹಸಿವಾದ ತಕ್ಷಣ ಕೊಡುವುದು ದಾನ ಆಗಬಹುದು, ಆದರೆ ಹಸಿವಾಗಿದೆ ಉಣಬಡಿಸಿ ಅಂತ ಕೇಳಿದರೆ ಕೊಡು ಎನ್ನುವ ಮಟ್ಟಿನದ್ದು ಜ್ಞಾನದ ವಾದ ಅಂತಾನೆ. ಆದರೆ ಅವನು ಬಡವನಾದವನು, ಹಸಿವು ತುಂಬಿದವನು ಹಸಿವಾಗಿದೆ ಕೊಡಿ ಅಂತ ಕೇಳುವಷ್ಟು ತನ್ನ ಅಭಿಮಾನವನ್ನು ಸ್ವಾಭಿಮಾನವನ್ನು ಬಿಡುವುದಿಲ್ಲ. ಆದರೆ ಜ್ಞಾನ ಮಾರ್ಗದಲ್ಲಿ ಅಭಿಮಾನಕ್ಕೆ ಬೆಲೆ ಇಲ್ಲ ಅಂದ ಕೃಷ್ಣ. ಒಪ್ಪಬೇಕಾದ ಸಂಗತಿ ಇದು. ಯಾವತ್ತೂ ಹೇಳುತ್ತಾನೆ, ದುರಭಿಮಾನಿಗೆ ಅಹಂ ಮಾನಿಗೆ ಯಾವ ಕಾಲದಲ್ಲಿಯೂ ಜ್ಞಾನದ ಊಟ ಸಿಗಬಾರದು ಅಂತ. ಈ ರೀತಿಯಲ್ಲಿ ಸೇವಾರ್ಥಿಗೆ ನೀಡಬೇಕು ಅಂತ ಹೇಳುತ್ತಾ ಅದನ್ನು ಬಹಳ ದೊಡ್ಡದಾಗಿ ಹೇಳುತ್ತಾನೆ. ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಭಕ್ತಿಮೈ ಪರಾಂಕೃತ್ವ ಮಾಮೇ ವೈಶ್ಯತಿ ಅಸಂಶಯ. ಹಾಗಾದರೆ ಯಾರಿಗೆ ಕೊಡಲಿ ಕೇಳಿದರೆ, ಕೊಡಬಾರದವರನ್ನು 4 ಮಂದಿಯನ್ನು ಚೌಕಟ್ಟಿನಲ್ಲಿ ತೋರಿಸಿಕೊಟ್ಟ. ಒಂದೊಂದು ಕಡೆಯಲ್ಲಿ ಇಂಥವರು ಸಿಗ್ತಾರೆ, ಇವರು ಯಾರನ್ನು ಮುಟ್ಟಬೇಡ ಅಂದ. ಹಾಗಾದರೆ ಕೊಡುವಾಗ ಯಾರನ್ನು ಹುಡುಕಲಿ ಕೇಳಿದರೆ, ಒಂದೇ ಒಂದು ಗುಣ ಸಾಕು ಅಂತಾನೆ ಹುಡುಕಲಿಕ್ಕೆ. ಬಹಳ ಸುಂದರವಾದದ್ದು. ಐಮಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿಧಾಸ್ಯತಿ ಅಂತ. ನನ್ನ ಭಕ್ತನಿಗೆ ಕೊಡು ಅಂತ ಹೇಳಿಬಿಟ್ಟ ಕೃಷ್ಣ. ಅದರಲ್ಲಿ ಮದ್ಭಕ್ತ ಅಂತ ಹಾಕಿದ್ದಾನೆ. ಮತ್ತೆ ಪುನಃ ಅವನು ತನ್ನನ್ನು ಬಿಟ್ಟು ಹೇಳಲಿಕ್ಕೆ ಹೋಗುವುದೇ ಇಲ್ಲ ಯಾವ ಕಾಲದಲ್ಲಿ. ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾನೆ ಬಂದವ. ಮನ್ಮನಾಭವ ಮದ್ಭಕ್ತ ಅಂದಾಗೆ, ಯತ್ ಕರೋಷಿ ಅಂದಾಗೆ, ಮೈ ಸರ್ವಮಿದಂ ಪ್ರೋತಂ ಎನ್ನುವಲ್ಲಿ ಹೇಳಿದಾಗೆ, ಅದರಂತೆ ಇಲ್ಲಿ ಸಹ ಹೇಳುತ್ತಾನೆ ನನ್ನ ಭಕ್ತರಿಗೆ ಕೊಡಯ್ಯ. ಹಾಗಾದರೆ ಯಾವುದು ಪ್ರಧಾನ ಅಂತ ಗೊತ್ತಾಯಿತು. ಕೃಷ್ಣ ಹೇಳಿಕೆಯಲ್ಲಿ ಅನುಕ್ರಮಕ್ಕೆ ಪ್ರಾಧಾನ್ಯವೋ ಅಥವಾ ಕೊನೆಯಲ್ಲಿ ಹೇಳಿದ್ದಕ್ಕೆ ಹೆಚ್ಚು ಒತ್ತೋ
ಅಥವಾ ನಡುವಿನದ್ದು ದೊಡ್ಡ ಸಂಗತಿಯೋ, ಇದು ಮೂರೂ ಆಗ್ತದೆ. ಎಲ್ಲ ಕ್ರಮದಲ್ಲಿಯೂ ಹಾಗೆ. ಒಂದನ್ನೇ ಹಿಡಿದುಕೊಂಡು ಯಾವ ಕಾಲದಲ್ಲಿ ಬದುಕಲಿಕ್ಕಾಗುವುದಿಲ್ಲ. ಮೊದಲಿನವನೇ ಶ್ರೇಷ್ಠ ಹೇಳಿಕೊಂಡುವುದು ಉಂಟು ವಾದ, ಅವರ ಸಪುತ್ರ ಅಂತ ಹೇಳಿಕೊಂಡವನಿಗೆ. ಕೊನೆಯವನೇ ಪ್ರಧಾನ ಅಂತ ಹೇಳುವುದು ಉಂಟು. ನಡುವಿನವನೇ ಒಳ್ಳೆಯವನು ಅಂತ ಹೇಳುವುದು ಇದೆ. ಯಾರನ್ನು ಹೇಗೆ ನೋಡಿಕೊಂಡರೂ ಆಗುವುದಿಲ್ಲ. ಧರ್ಮರಾಜ ಕುಂತಿಯ ಮೊದಲಿನವ, ಪಾಂಡವಿನ ನೆಲೆಯಲ್ಲಿ ಅಂದ ಧರ್ಮಶ್ರೇಷ್ಠ, ಅವನು ಪ್ರಧಾನ. ಇಲ್ಲ ಪಾರ್ಥ ಅರ್ಜುನ ಕುಂತಿಯಲ್ಲಿ ಅವನು ಒಳ್ಳೆಯವ, ಅವನು ಎಲ್ಲವನ್ನು ಮತ್ತೆ ಗೆಲ್ಲಿಸಿ ತಂದವ. ಅವನನ್ನೇ ಎಲ್ಲರೂ ಕಳಿಸಿದ್ದಾರೆ. ದ್ರೋಣನ ಪರಮಶಿಷ್ಯನನ್ನಾಗಿಸಿ ಪಾಶುಪತಾಸ್ತ್ರವನ್ನು ಪಡೆಯುವವನನ್ನಾಗಿ, ಕೃಷ್ಣನ ವಿಶೇಷವಾದ ರಥದಲ್ಲಿ ನಿಂತವನ ಸಾರಥ್ಯವನ್ನು ಪಡೆಯುವಲ್ಲಿ, ಕೃಷ್ಣನ ತಂಗಿ ಸುಭದ್ರೆಯನ್ನು ವಿವಾಹ ಆಗಿಕೊಳ್ಳುವಲ್ಲಿ, ಹೀಗೆಲ್ಲ ಲೆಕ್ಕಾಚಾರ ಮಾಡಿದರೆ ಅರ್ಜುನನನ್ನು ದೊಡ್ಡದು ಮಾಡಿದ ಕಾಣುತ್ತೆ. ಭೀಮಸೇನ ಕಮ್ಮಿ ಏನು ಮಾತಾಡುವಾಗಿಲ್ಲ. ಅವನು ನಡುವೆ ನಿಂತರೂ ಆ ದಡದಲ್ಲಿ ಇದ್ದಾನೆ, ಈ ದಡದಲ್ಲಿ ಇದ್ದಾನೆ. ಅವನು ಕೃಷ್ಣಪ್ರಿಯನೂ ಹೌದು, ಅವನು ಧರ್ಮಶ್ರೇಷ್ಠನೂ ಹೌದು. ಧರ್ಮರಾಜನ ಗಟ್ಟಿ ಮಾಡಿದವನು ಅವನು, ಅರ್ಜುನನನ್ನು ಎತ್ತರಕ್ಕೇರಿಸಿದವನು ಅವನೇ. ಇನ್ಯಾವುದನ್ನಲ್ಲ ಹೇಳುವ. ಕುಂತಿಗೆ ತುಂಬ ಅಚ್ಚುಮೆಚ್ಚಿನ ಮಗು ಕೇಳಿದರೆ ಅದು ಭೀಮಸೇನ. ಅವಳೇ ಹೇಳುತ್ತಾಳೆ. ಧರ್ಮರಾಜ ಬಂದು ಕೇಳುತ್ತಾನೆ, ಎಂಥ ಹಾಳು ತಲೆ ನಿಂದು, ನಾಳೆ ಆ ತಿನ್ನುವ ರಕ್ಕಸನೆಡೆಗೆ ಭೀಮನನ್ನು ಕಳಿಸ್ತಿ ಹೇಳುತ್ತೀಯಲ್ಲ. ನಾವು ಈಗಾಗಲೇ ಕಾಡಿನಿಂದ ಓಡಿಕೊಂಡು ಬಂದದ್ದು ಅವನ ರಥದಲ್ಲಿ. ಅವನೆಲ್ಲಿ ರಥ ಅಂದರೆ ಅವನ ದೇಹದಲ್ಲಿ ನಿಂತು ಬಂದಿದ್ದೇವೆ ನಾವು ಐವರು ಸಹ. ಈಗ ಅವನನ್ನೇ ಬಕನಿಗೆ ಬಲಿ ಕೊಟ್ಟು ನಮ್ಮನ್ನು ನಡುದಾರಿಯಲ್ಲಿ ಆಗ್ತೀಯಲ್ಲ, ನಿನ್ನೆಂಥದ್ದು ತಲೆ ಹಾಳಾಗಿದೆ ಅಂತ ಅಮ್ಮನಿಗೆ ಜೋರು ಮಾಡುವ ಮೊದಲ ಘಟ್ಟ ಅದು. ಆಗ ಕುಂತಿ ಹೇಳ್ತಾಳೆ, ನೀನು ಬಾಯಿ ಮುಚ್ಚು ಅಂತ, ನಿನಗೆ ಗೊತ್ತಿಲ್ಲ ಭೀಮ ಅಂದ್ರೇನು ಅಂತ. ನೀನು ಸಣ್ಣ ಮಗುವಾಗ, ಆಗ ಭೀಮ ಹುಟ್ಟಿದ್ದಷ್ಟೇ, ಆಗ ನನ್ನ ಕೈಯಲ್ಲಿತ್ತದು, ನಾನು ತೆರಳಿದ್ದೇನೆ ಬೆಟ್ಟದಿಂದ ಇಳಿಲಿಕ್ಕೆ ಅಂತ. ಆ ಹುಲಿಯ ಸದ್ದು ಕೇಳಿ ನಾನು ಕೈ ಬಿಟ್ಟಿದ್ದೇನೆ. ಎಂತಾಯಿತು ನೋಡ್ತೇನೆ, ಮಗು ಉರುಳಿದೆ, ಬಂಡೆಗೆ ಅದರ ಮಂಡೆ ಬಡಿದಿದೆ, ಆದರೆ ಆದದ್ದು ತುಂಡು ಬಂಡೆ ಹೊರತು ಮಂಡೆ ಅಲ್ಲ ಅಂತಾಳೆ. ಶತಶೃಂಗ ಆಗಿದೆ. ಈ ಪರ್ವತ ಸಾಕ್ಷಿ ಈ ಭೀಮಸೇನನ ವಜ್ರ ದೇಹಕ್ಕೆ. ನಿನಗೇನು ಗೊತ್ತುಂಟಯ್ಯ, ನೀನು ಬಾಯಿ ಮುಚ್ಚು ಅಂತ ಜೋರು ಮಾಡ್ತಾಳೆ. ಹಾಗೆ ಕುಂತಿಗೆ ಭರವಸೆಯ ಮಗು ಕೇಳಿದರೆ ಭೀಮಸೇನ ಹೇಳ್ತಾಳು ಅವಳು ಕೃಷ್ಣನ ಹತ್ರವು, ನನಗೆ ಭೀಮಸೇನನಿಗೇನು ಹೇಳಲಿಕ್ಕೆ ಇಲ್ಲ, ಧರ್ಮರಾಜನಿಗೆ ಹೇಳುವುದು ಇಲ್ಲ, ನಾನು ಅರ್ಜುನನಿಗೆ ಹೇಳುತ್ತೇನೆ ಯುದ್ಧ ಮಾಡು ಅಂತ ಹೇಳ್ತಾಳು ಅವಳು ಸಂಧಾನದಿಂದ ತೆರಳಿದಾಗ. ಹೀಗೆ ವಿಶೇಷವಾಗಿ ನೋಡಿಕೊಂಡು ಹೋದರೆ ಮೊದಲು ಅಂತ ಹೇಳ್ತೀರಾ, ಕೊನೆಗೆ ಹೇಳ್ತೀರಾ, ನಡುವೆ ಹೇಳ್ತೀರಾ. ಶಾಸ್ತ್ರದಲ್ಲಿ ಎಲ್ಲಕ್ಕೂ ಬೆಲೆ ಇದೆ. ನಡುವೆ ಹೇಳಿದ್ದಕ್ಕೆ ನಾಯಕ ಮಣಿಯುವ ಅಂತಾರೆ. ಮಧ್ಯದಲ್ಲಿ ದೊಡ್ಡದಾಗಿರತಕ್ಕ ಮಣಿಯನ್ನು ಜೋತಾಡಿಸಿಕೊಳ್ಳುತ್ತಾರೆ. ಹಾಗೆ ಮಾಲೆಯಲ್ಲಿ ದೊಡ್ಡ ಗೊಂಡೆಯನ್ನು ನಡುವೆಗೆ ನಿಲ್ಲಿಸ್ತಾರೆ, ಒಳ್ಳೆಯ ಹೂವನ್ನು ಮಧ್ಯಕ್ಕೆ ತಂದು ಹಾಕಿರ್ತಾರೆ. ಹೀಗೆ ಮಧ್ಯದ್ದೇ ಪ್ರಧಾನ ಆಗುತ್ತೆ, ತುದಿ ಕಡೆ ಅಲ್ಲಾಗತ್ತೆ ಕೆಲವೊಮ್ಮೆ. ಹೀಗೆ ಹೇಳುವವರುಂಟು. ಇದನ್ನೆಲ್ಲ ಇಟ್ಟುಕೊಂಡು ಉಪಕ್ರಮ ವಿಜಯ, ಉಪಕ್ರಮ ಪರಾಕ್ರಮ ಅನ್ನುವುದುಂಟು. ಆರಂಭವೇ ಗಮ್ಮತ್ತು ಅಂತ, ಉಪಸಂಹಾರ ವಿಜಯ ಅಂತ ಉಂಟು, ಕೊನೆಯೇ ಲಾಯಕ್ಕು ಅಂತ ಹೇಳುವುದುಂಟು. ಯಾವುದನ್ನು ನಂಬುವುದು ಅಂದ ಕೃಷ್ಣ ಹೇಳಿದ ಕ್ರಮ, ತಪಸ್ಸು ಮಾಡದವನಿಗೆ ನೀಡಬೇಡ, ಭಕ್ತಿ ಇಲ್ಲದವನಿಗೆ ನೀಡಬೇಡ, ಸೇವೆ ನಡೆಸದವನಿಗೆ ಕೊಡಬೇಡ. ಮೂರಂತೂ ಮುಖ್ಯವಾಗಿ ಹೇಳಿಕೊಂಡ ಕ್ರಮ. ನಾಲ್ಕನೆಯದ್ದು ಒಂದು ಇಟ್ಟಿದ್ದಾನೆ, ದ್ವೇಷ ಉಳ್ಳವನಿಗೆ ಅಂದಿದ್ದಾನಲ್ಲಿ. ಇಷ್ಟು ಇಲ್ಲದವನಿಗೆ ಹೇಳ್ತಾ ಇದ್ದ, ತಪಸ್ಸು ಇಲ್ಲದವ, ಭಕ್ತಿ ಇಲ್ಲದವ, ಸೇವೆ ಇಲ್ಲದವ ಅಂತ. ಆದರೆ ದ್ವೇಷ ಉಳ್ಳವ ಅಂತ ಬೇರೆ ಹೇಳಿದ್ದಾನೆ. ಅಂಥವನಿಗೆ ಕೊಡಲೇಬೇಡ ಅಂದ, ಅವನನ್ನು ಬದಿಗೆ ಹಾಕುವ. ಈ ಮೂರರಲ್ಲಿ ಯಾರಾಗ್ಬೋದು? ನಿನ್ನೆ ವಿವರಿಸುವಾಗ ಹೇಳಿದ್ದೆ ನಾನು ಮಧ್ಯದಲ್ಲಿ, ಸ್ವಲ್ಪ ಆಚೆ ಈಚೆ ಮಾಡುತ್ತಾ, ಶಬ್ದಗಳ ಗಮ್ಮತ್ತು ತೋರಿಸ್ತಾ. ವಾಸ್ತವವಾಗಿ ಆರಂಭದಂತೆ ಕೈಕಾಲು ಸರಿ ಇಲ್ಲದವರಿಗೆ ಪಾಠ ಹೇಳಿ ಮಾಡೋದೆಂಥದ್ದು? ಅಂಥವ್ರು ಕೂತ್ಕೊಳ್ತಾರೆ, ಗಮ್ಮತ್ತಿರ್ತದೆ. ಮಂಗಳಕ್ಕಾದ್ರದ್ದು ಖಂಡಿತ ಬರ್ತಾರೆ, ಊಟಕ್ಕೊಂದು ಮೊದಲೇ ಇರ್ತಾರೆ. ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಮೊದಲೇ ಹೇಳ್ತಾನೆ, ನಾ ತಪಸ್ಕಾಯ ಅಂದ. ಕೈಕಾಲುಗಳನ್ನು ದುಡಿಸಿಕೊಳ್ಳುವಲ್ಲಿ ಸಮರ್ಥರಾದವರಿಗೆ ಮಾತ್ರ ಹೇಳು. ಯಾಕೆಂದರೆ ಉಳಿದವರಿಗೆ ಹೇಳಬೇಡ ಎನ್ನುವುದರಿಂದ ಅವರಿಗೆ ಉಪಯೋಗ ಆಗುವುದಿಲ್ಲ. ಹೇಳಬೇಡ, ಅವರು ಉದ್ಧಾರ ಆಗ್ತಾರೆ, ಇಲ್ಲ ಅಲ್ಲ. ಆದರೆ ಅವರಿಗೆ ಒಂದು ಸಂಕಟ, ಎಂತ ಈಗ ಎಂತಕ್ಕೆ ಉದ್ಧಾರ ಆಗುವ ಯೋಚನೆ ಎಂತ, ಅದು ಅಂತ. ಸಾಯ್ಲಿಕ್ಕೆ ಹೊರಟವನಿಗೆ ವೇದ ಅಂತ ಯಾಕೆ? ಮತ್ತೆ ಅವರು ಯಾವಾಗ ಕಲಿಯುವುದು? ಹೌದಯ್ಯ, ಬಾಲ್ಯದಲ್ಲಿ ಕಲಿಬೇಕು ಅಂತಾನೆ ಕೃಷ್ಣ. ಕೈಕಾಲುಗಳನ್ನು ದುಡಿಸಿಕೊಂಡು ಕಲಿಯುವವರಿಗೆ ಹೇಳಿಕೊಡಬೇಕು. ಯಾಕೆಂದರೆ ಅವರು ಇನ್ನೊಬ್ಬರಿಗೆ ಕಲಿಸಿಕೊಡಬೇಕು ನಮಗೆ.
ಮುಖ್ಯ ಹಾಗೆ. ಹೇಳಿಕೊಟ್ಟ ವಿದ್ಯೆಯನ್ನು ಅವರು ಮಾತ್ರ ತಿಂದು ತೇಗಿ ಮುಗಿಸುವುದಲ್ಲ, ಅವರು ಇನ್ನೊಬ್ಬರಿಗೆ ಕೊಡಲು ಸಮರ್ಥ ಆಗುವಷ್ಟು ವರ್ಷ ಬದುಕಬೇಕು, ಇನ್ನೊಬ್ಬರನ್ನು ತಯಾರು ಮಾಡಬೇಕು. ಆದ್ದರಿಂದ ಪ್ರಹ್ಲಾದ ಬೈದು ಹೇಳಿದ್ದ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮ್ಯಾನ್ ಭಾಗವತಾನಿಹ ಅಂತ. ಚಿಕ್ಕಂದಿನಲ್ಲಿ ವ್ರತ ನಿಯಮಗಳನ್ನು ಮಾಡಲಿಕ್ಕೆ ಕಲಿಬೇಕು. ಏಕಾದಶಿ ಉಪವಾಸ ಇವನ್ನೆಲ್ಲ, ಧಾರಣ ಪಾರಣಗಳು, ವ್ರತಗಳು, ನಿಯಮಗಳು, ನಿಷ್ಠೆಗಳು ಇವನ್ನೆಲ್ಲ ನಡೆಸಲಿಕ್ಕೆ ಯಾವಾಗ ಕೇಳಿದರೆ ಅದು ಚಿಕ್ಕಂದಿನಲ್ಲಿ. ದೊಡ್ಡದಾದ ನಂತರ ನಿದ್ದೆ ಬಿಡುವುದಿಲ್ಲ, ಮತ್ತು ಆಯಾಸ ಹೆಚ್ಚಾಗ್ತದೆ, ದೇಹದಲ್ಲಿ ಶ್ರಮ ಆಗುತ್ತದೆ, ಸಮಸ್ಯೆಗಳು 1000 ತಲೆಯೊಳಗೆ ಸುತ್ತಿಕೊಳ್ಳುತ್ತವೆ, ಯಾರನ್ನು ತಿನ್ನುವುದು ಯಾರನ್ನು ಕಚ್ಚುವುದು ಅರ್ಥ ಆಗುವುದಿಲ್ಲ. ಆದ್ದರಿಂದ ಪ್ರಯೋಜನ ಏನು ಅಂತ. ಇದು ಎಲ್ಲದರ ನಿವೃತ್ತಿಗೋಸ್ಕರ ವೇದಾಂತವನಿಗೆ. ಮತ್ತು ವೇದಾಂತಕ್ಕಾಗಿ ವೇದಾಂತ ಅಲ್ಲ, ಇದೆಲ್ಲರ ನಿವೃತ್ತಿಗೋಸ್ಕರ. ಒಂದು ಚೇಂಜ್ ಇರಲಿ, ಅದಕ್ಕೊಂದು ಪ್ರವಚನ ಕೇಳೋದು, ಇದೆಂಥ ಕರ್ಮ ಅಂತ. ಒಂದು ಚೇಂಜ್ ಇರಲಿ ಅಂತ, ಅದು ಒಂದು ಚೇಂಜ್ ಅಷ್ಟೇ. ಎಲ್ಲ ಸಿನಿಮಾಗಳಂತೆ ಪ್ರವಚನ ಒಂದು ಸಿನಿಮಾ. ಹೇಳ್ತಾನೆ ಅವನು ಕೆಲವೊಮ್ಮೆ, ನೀವು ಭಾರಿ ಚಂದ ಮಾಡಿ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅಂತ, ಇನ್ನೊಮ್ಮೆ ನಿಮಗೆ ತೋರಿಸ್ಬೇಕಂತಾನೆ. ಬಹಳ ಸರ್ತಿ ಹೇಳ್ತಾನೆ, ನೀವು ಪ್ರವಚನ ಮಾಡೋದನ್ನು ನಿಮಗೆ ಒಮ್ಮೆ ತೋರಿಸ್ಬೇಕು, ಚಿತ್ರ ಮಾಡಿ, ಅರ್ಥ ಆಗುತ್ತೆ ನಿಮಗೆ, ಹಲ್ಲು ಮೋರೆ ಬಾಯಿ ಎಲ್ಲ ಹೇಗಿರ್ತದೆ ಅಂತ. ನಾನು ಅದಕ್ಕೆ ಅವನಿಗೆ ಉತ್ತರ ಕೊಡ್ತಾ ಇದ್ದದ್ದು, ಕರ್ಟನ್ ಆಗಿ ಪಾಠ ಕೇಳಬೇಕು ಅಂತ, ಯಾವತ್ತು ನೋಡಿದ್ರು ಪರದೆ ಹಾಕಬೇಕು ಅಂತ. ನನಗೆ ಯಾರ ಮೋರೆ ನೋಡಬೇಕು ಅಂತ ನನಗೇನು ಇಷ್ಟ ಇಲ್ಲ. ಆಗಿರುವಾಗ ನನ್ನ ಮೋರೆ ಯಾಕೆ ನೋಡಬೇಕು, ಕಣ್ಣು ಮುಚ್ಚಿ ಕೇಳಬೇಕು, ಅಲ್ಲಿಗೆ ನಿದ್ದೆ ಮಾಡೋದಲ್ಲ. ಮತ್ತೆ ಯಾಕೆಂದ್ರೆ ಸಂಜೆ ಹೊತ್ತು ಸಂಕಟ ಆಗಿಬಿಟ್ಟಿದೆ, ಸೂರ್ಯ ಅಂತೂ ಕಂತುತ್ತಾ ಇದ್ದಾನೆ, ನೀವಂತೂ ಕಣ್ಣಿಗೂ ಮುಚ್ಚಲಿಕ್ಕೆ ಹೇಳಿದ್ದೀರಿ, ಇನ್ನೆಲ್ಲಿಯ ಸೂರ್ಯ, ಅಲ್ಲಿ ಮುಗಿದೋಯ್ತು. ಆಕಾಶದಂಗಳದಲ್ಲಿ ನಿರಭ್ರವಾದ ತಾರೆಗಳು ಮಾತ್ರ ಕುಣಿತಾ ಇರ್ತವೆ, ನಾವು ಮೆರಿತಾ ಇರ್ತೇವೆ, ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಕಣ್ಣು ತೆರೆಯುವುದು. ಕಣ್ಣು ಎನ್ನುವುದು ಅದು ವಿಶೇಷವಾದ ಜ್ಞಾನದ ಕೇಂದ್ರ. ವಾಸ್ತವವಾಗಿ ಅದನ್ನು ಕಿವಿಯಲ್ಲಿ ಕೇಳುವುದಕ್ಕಿಂತ ಹೆಚ್ಚು ಕಣ್ಣು ಕೇಳುತ್ತೆ ಕೆಲವೊಮ್ಮೆ, ಅದು ಚಿತ್ರದ ಪರಿಚಯ ಅನ್ನೋದು ಅದಕ್ಕೆ. ಹಾಗೆ ವಾಸ್ತವವಾಗಿ ಭಗವಂತ ಯಮನಿಯಮಗಳ ಸಂಪತ್ತಿ ಉಳ್ಳವನಿಗೆ ಮೊದಲು ಹೇಳಿದ, ಪಾಠ ಹೇಳಯ್ಯ ಅಂತ. ಅದು ಇಲ್ಲದಿದ್ದರೆ ಹೇಳಬೇಡ ಅಂತ. ಗಂಟೆಗಟ್ಟಲೆ ಕೂತ್ಕೊಳ್ಳುವವನಿಗೆ ಹೇಳು, ಒಂದು ತಪಸ್ಸು ಅದು. ಅಶನ ಬಿಟ್ಟು ಯೋಚನೆಗಳಿಲ್ಲದೆ ಸಮಸ್ಯೆಗಳ ಸುತ್ತ ಬೀಳದೆ ಕೂತ್ಕೊಳ್ಳುವುದೇ ಒಂದು ದೊಡ್ಡ ತಪಸ್ಸು ಅಂತಾನೆ, ಅದೇ ಸಿದ್ಧಿ ಅಂತಾನೆ. ಅದಕ್ಕೋಸ್ಕರ ವರ್ಷಗಟ್ಟಲೆ ಕೂತ್ಕೊಂಡಿರ್ತಾನೆ, ಯಾವ ಊರು ಹೋಗದೆ, ಏನೂ ಆಗದೆ, ಯಾರ ಮದುವೆ ಯಾರೋಪನಯನ ಎಲ್ಲಿ ಬೇಕಾದರೆ ಹೇಗೂ ಆಗಲಿ ಹೋಗುವುದಿಲ್ಲ, ಪಾಠ ಬಿಟ್ಟು ಹೋಗುವುದಿಲ್ಲ. ಈ ರೀತಿಯಾದ ಒಂದು ಅತ್ಯಂತ ಗಟ್ಟಿಯಾಗಿರತಕ್ಕ ಒಂದು ಬೇಟೆ ಅದು ಬೇಕು ಅಂತ. ಅದರೊಟ್ಟಿಗೆ ಭಗವಂತನ ಮೇಲಿನ ದೃಢವಾದ ವಿಶ್ವಾಸ, ನಂಬಿಕೆ, ಶಾಸ್ತ್ರದ ಮೇಲಿನ ಪ್ರೀತಿ ಅದು ತೆರೆದುಕೊಳ್ಳುತ್ತದೆ, ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತದೆ. ಇನ್ಯಾರಿಗಿಲ್ಲ. ಜಾಯೇವ ವಸ್ತ್ರಾನ್ ಅಂತದೆ ಅದು. ಹೇಗೆ ನಿಜವಾದ ಮಡದಿಯಾದವಳು ಗಂಡನ ಎದುರು ತನ್ನನ್ನು ತೆರೆದುಕೊಳ್ಳುತ್ತಲ್ಲ, ಅದೇ ರೀತಿಯಾಗಿ ಇಂದ ಆ ರೀತಿಯಾಗಿ ಶ್ರುತಿ ಎನ್ನುವ ಕನ್ನೆ ಓದುಗನಿಗೆ, ಅರ್ಥ ಮಾಡಿಕೊಳ್ಳುವವನಿಗೆ, ಪ್ರೀತಿಸುವವನಿಗೆ ತನ್ನನ್ನು ಅರ್ಪಿಸಿಕೊಳ್ಳುತ್ತೆ ಅಂತ. ಇಲ್ಲದಿದ್ದರೆ ಮುಚ್ಚಿ ಹಾಕುತ್ತೆ. ಅರ್ಥ ಮಾಡಿಸುವುದೇ ಇಲ್ಲ. ಶ್ರುತಿಯ ಕನ್ನೆಯ ಭಾವಗಳು, ಲಾಸ್ಯ ವಿಲಾಸಗಳು ಯಾವ ಕಾಲದಲ್ಲಿಯೂ ಅದಕ್ಕೆ ಬೇಕಾಗಿರತಕ್ಕ ಪ್ರಿಯಕರನಲ್ಲದೆ ಇನ್ಯಾರಿಗೂ ಸಿಗುವುದಿಲ್ಲ. ಅಂತಹ ಒಂದು ವಿಶ್ವಾಸಿಗೆ, ಪ್ರೇಮ ಪಾತ್ರನಿಗೆ ಮಾತ್ರ ಇದನ್ನು ಕೊಟ್ಟು ಬಿಡಯ್ಯ ಅಂತಾರೆ. ಉಳಿದವರಿಗೆ ಕೊಡಬೇಡ. ಪ್ರೀತಿಯ ಕಥೆ ಗೊತ್ತಿಲ್ಲದವನಿಗೆ, ಹೃದಯದಲ್ಲಿ ಪಸೆ ಇಲ್ಲದವನಿಗೆ, ಭಗವಂತನ ಮೇಲಿನ ಭರವಸೆ ಇಲ್ಲದವನಿಗೆ ಕೊಟ್ಟು ಏನು ಬರ್ತದೆ ಅಂದಿದ್ದ. ಮತ್ತು ಕೊನೆಗೆ ಹೇಳುವಾಗ ಹೇಳಿದವ, ಅಯ್ಯ ಅದರೊಟ್ಟಿಗೆ ವಿಶೇಷವಾದದ್ದು ಸೇವೆ. ಏಕೆಂದರೆ ಹತ್ತಿರ ಬರುವುದು ಗುರುವಿನ ಪಾದದಿಂದ ಪದ. ಗುರುಗಳ ಸೇವೆ ಮಾಡದಿದ್ದರೆ ದೇವರ ಸೇವೆ ಆಗಲಿಲ್ಲ ಅಂತ ಅರ್ಥ. ದೇವರ ಸೇವೆ ಮಾಡದಿದ್ದರೂ ಗುರುಗಳ ಸೇವೆ ಅಂತ ಮಾಡಬೇಕು ಅಂತ. ಎಲ್ಲ ಸಂಗತಿಗಳು ಭಗವಂತನದ್ದು ಹತ್ತಿರ ಸಿಗುವುದು ಗುರುಗಳಿಂದ ಅಂತ, ಅದನ್ನಿಟ್ಟುಕೋ ಅಂತ. ಆದ್ದರಿಂದ ವರ್ಷ ಜಾಸ್ತಿ ಆದವರಿಗೆ, ಸಮಸ್ಯೆ ತುಂಬಿದವರಿಗೆ ಸೇವೆ ಮಾಡಲಿಕ್ಕೆ ಬರುವುದಿಲ್ಲ. ಆಗ ಗುರುಗಳೇ ಓಡಿ ಹೋಗ್ತಾರೆ, ನೀವು ಸೇವೆ ಮಾಡುವುದೇ ಬೇಡ, ನಿಮ್ಮನ್ನೇ ಯಾರಾದರೂ 4 ಜನ ಸೇವಿಸಬೇಕಾಗತ್ತೆ, ನಿಮ್ಮ ಪರಿಶ್ರಮ ಆಗಿದೆ ಅಂತ ಸೋತಿರ್ತಾರೆ ಅವರೇ. ಆದ್ದರಿಂದ ಸಣ್ಣವರಿದ್ದಾಗ ಸೇವೆಗೆ ಕೆಲಸ ಆಗುತ್ತೆ, ವರ್ಷ ಹೆಚ್ಚಾದಾಗ, ಅಂತಸ್ತು ಜಾಸ್ತಿ ಆದಾಗ, ಅಧಿಕಾರಗಳು ಬೇರೆ ಬಂದಾಗ ಕೆಲವೆಲ್ಲ ತಹಶೀಲ್ದಾರ್ಗಳು ಇಂಥವರೆಲ್ಲ ಬಂದು ಕೂತ್ಕೊಳ್ತಾರೆ ಪ್ರವಚನಕ್ಕೆ ಕೇಳಲಿಕ್ಕೆ ಅಂತ. ಆಗ ಅವರ ಹತ್ರ ಎಂತ ಹೇಳಲಿಕ್ಕೆ ಬರುತ್ತೆ? ಅವರನ್ನು ನೋಡುವಾಗಲೇ ಅಯ್ಯೋ ಪಾಪ ಅನಿಸ್ತದೆ. ಹೀಗೆ ಅಧಿಕಾರದಿಂದ ಅಥವಾ ವರ್ಷದಿಂದ ಅಥವಾ ಇನ್ನಿತರ ವ್ಯವಸ್ಥೆಗಳಿಂದ ಅವರು ಉತ್ತಮ ಮಟ್ಟಕ್ಕೆ ಬಂದಾಗ ಜ್ಞಾನವನ್ನು ಪಡೆಯುವಲ್ಲಿ ಅವರು ಸೋಲ್ತಾರೆ. ಅದನ್ನು ಕೃಷ್ಣ ಇಷ್ಟನ್ನು ಕೊಟ್ಟಿದ್ದ. ಅದರಲ್ಲಿ ಯಾವುದು ಬೇಕು ಅಂದಾಗ ಒಂದೊಮ್ಮೆ ಸೇವೆ ಇಲ್ಲದಿದ್ದರೂ ಪರವಾಗಿಲ್ಲಯ್ಯ, ಕೊಡು ನೀನು. ಯಾಕೆ ಅವರಿಗೆ ವಿಶ್ವಾಸ ಇದೆ, ಪ್ರೀತಿ ಇದೆ, ಶ್ರುತಿ ತನ್ನನ್ನು ತೆರೆದುಕೊಳ್ಳಲಿಕ್ಕೆ ಕಾತರಿಸ್ತಾ ಇದೆ, ಕೊಟ್ಟು ಬಿಡಯ್ಯ ಅಂತ. ಸರಿ, ಅವರಲ್ಲಿ ಸಂಪತ್ತು ಇಲ್ಲ, ತಪಸ್ಸು ಇಲ್ಲ, ಬೇಕಾದ ನಿಯಮಗಳಿಲ್ಲ,
ಪರವಾಗಿಲ್ಲಯ್ಯ, ಯಾವುದಕ್ಕೋಸ್ಕರ ಸಡಿಲಿದ್ದಾರೆ ಅವರು, ಬಿಟ್ಟುಕೊಡಯ್ಯ, ತಿಳಿಸಿಬಿಡು ಅಂದಾನೆ. ಒಟ್ಟು ದೇವರ ಮೇಲಿನ ಭರವಸೆ, ಪೂರ್ತಿಯಾದ ಭಕ್ತಿ ಇದ್ದರೆ ಸಾಕು ಅಂತ ಅದನ್ನು ಮಧ್ಯದಲ್ಲಿ ಕೃಷ್ಣ ಇಟ್ಟು ಅದಕ್ಕೆ ಕದಾಚನ ಶಬ್ದ ಹಾಕಿದ್ದಾನೆ. ಇದನ್ನು ಇನ್ನು ಉದ್ಧಾರ ಮಾಡಿದ್ದೇನೆ. ಇದಂತೆ ನಾ ತಪಸ್ಕಾಯ ನ ಭಕ್ತಾಯ ಕದಾಚನ ಅಂತ. ನ ಭಕ್ತಾಯ ಕದಾಚನ, ಭಕ್ತನಲ್ಲದವನಿಗೆ ಯಾವ ಕಾಲದಲ್ಲಿ ಕದಾಚನ ಹೇಳಿದ್ರಿಂದ ಇದರಲ್ಲಿ ಸ್ವಲ್ಪ ಸಮಾಧಾನವನ್ನು ಕೊಟ್ಟು, ಇವರಿಗೆ ಕೆಲವೊಮ್ಮೆ ಕೊಡಬಹುದು, ಕೆಲವೊಮ್ಮಿಲ್ಲ. ಭಕ್ತಿ ಮಾತ್ರ ಇಲ್ಲದವನಿಗೆ ಯಾವ ಕಾಲದಲ್ಲಿ ಚೂರೂ ಕೊಡಬಾರದು ಅಂತ ಇದನ್ನು ಪ್ರಧಾನವಾಗಿಟ್ಟುಕೊಂಡು, ಅದರಲ್ಲಿಯೂ ಭಕ್ತನಿಗಿಂತಲೂ ಅತ್ಯಂತ, ಅಂದರೆ ಭಕ್ತಿ ಇಲ್ಲದವನಿಗಿಂತಲೂ ಅತ್ಯಂತ ನೀಚನು ಕೇಳಿದರೆ ಅನ್ಯಾಯ ಮಾಡುವನು, ದೋಷ ಹುಡುಕುವನು, ಅದು ಎರಡು ಬೇರೆ. ಅದರಿಂದ ನಚಮಾಂ ಯೋಭ್ಯ ಸೂಯತಿ ಅಂತ ಕೃಷ್ಣ ಹೇಳುವಾಗ ನನ್ನನ್ನು ದ್ವೇಷದವನಿಗೆ ಕೊಡಬಾರ್ದು ಅಂತ ನಾನು ಹೇಳಬೇಕಾಗಿಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ ಭಕ್ತನಲ್ಲದವನಿಗೆ ಕೊಡಬೇಡ ಅಂತ. ಭಕ್ತಿಯಿಂದ ಪ್ರೀತಿ, ಪ್ರೀತಿ ಇಲ್ಲದವನಿಗೆ ಕೊಡಬೇಡ ಅಂದರೆ ದ್ವೇಷ ಇದ್ದವನಿಗೆ ಬೇಡ ಹೇಳಲಿಕ್ಕೆ ಹೇಳಬೇಕಾಗಿಯೇ ಇಲ್ಲ. ಪ್ರೀತಿ ಇಲ್ಲದವನಿಗೆ ಕೊಡಬೇಡ, ಅವನು ದ್ವೇಷಿಸ್ತಾ ಇಲ್ಲ ಆದರೆ ಪ್ರೀತಿಸ್ತಾ ಇಲ್ಲ. ಪ್ರೀತಿ ಇಲ್ಲದವನಿಗೆ ಕೊಡಬೇಡ ಮತ್ತು ದ್ವೇಷಿಸುವವನಿಗೆ ಕೊಡಬೇಡ ಹೇಳಬೇಕಾ ನಾನು? ಅದಕ್ಕೊಂದು ಪ್ರತ್ಯೇಕ ಹೇಳುತ್ತೇನೆ ಹೇಳಿ. ಅದು ಪ್ರೀತಿ ಇಲ್ಲದವನಿಗೆ ಕೊಡಬೇಡ ಎನ್ನುವುದರ ಸ್ಪಷ್ಟತೆಯೇ ದ್ವೇಷ ಮಾಡಿದವನಿಗೂ ಕೊಡಬೇಡ ಹೇಳುವುದು ಅಂತ, ಅದು ಬೇರೆ, ಅದು ಸಮಾನವೇ. ಒಂದರದ್ದು ಇನ್ನೊಂದು ಮುಖ. ಪ್ರೀತಿ ಇಲ್ಲ ಅಂದರೆ ಕೆಲವರಿಗೆ ಪ್ರೀತಿ ಇಲ್ಲ, ತಟಸ್ಥರಿದ್ದಾರೆ. ಆದರೆ ಕೆಲವರು ಪ್ರೀತಿ ಇಲ್ಲ ಅಂದರೆ ದ್ವೇಷ ಇದೆ. ವಿರೋಧವು, ನಿಷೇಧವು ಭಾವವನ್ನು ಸೂಚಿಸ್ತದೆ ಅಂತ ಕ್ರಮ. ಇದು ವಿಷಯ. ಮಳೆ ಬರುವ ಸೂಚನೆ ಇಲ್ಲ, ಮಳೆ ಬಾರದಿರುವ ಸೂಚನೆ ಕಾಣುವುದಿಲ್ಲ ಅಂದರೆ ಮಳೆ ಬರ್ತದೆ ಅಂತ ಅರ್ಥ. ನಿಷೇಧಗಳು ಯಾವತ್ತು ಭಾವವನ್ನು ಕೆಲವೊಮ್ಮೆ ತೋರಿಸಿಕೊಡ್ತದೆ. ಇದೇ ರೀತಿಯಾಗಿ ಭಕ್ತಿ ಇಲ್ಲದವನಿಗೆ ಕೊಡಬೇಡ ಹೇಳಿದ್ರಿಂದ ದ್ವೇಷ ಮಾಡುವನಿಗೆ ಕೊಡಬಾರದು ಎನ್ನುವುದು ತೀರ್ಮಾನ ಆಗುತ್ತೆ. ಅದು ಒಂದರದ್ದೇ ಒಂದು ಮುಖಗಳು. ಆದರೂ ಕೃಷ್ಣ ಹೇಳಿದದನ್ನು ಬಾಯ್ಬಿಟ್ಟು ಹೇಳಬೇಕಲ್ಲ ಅಂತ ಈಗ ಅದನ್ನು ಎತ್ತಿ ಹಿಡಿದ. ಅದರಿಂದ ಶುಶ್ರೂಷೆ ಮಾಡದಿದ್ದರೂ ನಡೀತದೆ, ಯಮನಿಯಮಗಳ ಸಂಪತ್ತುಗಳು, ತಪಸ್ಸುಗಳು ಇದಿಲ್ಲದಿದ್ದರೂ ನಡೀತದೆ. ಆದರೆ ಪ್ರಧಾನವಾದ ಕರ್ಮ ಅದು ಮೂರಕ್ಕೆ ಹೇಳಿದ್ದಾನವನು. ಯಜ್ಞದಾನ ತಪಕರ್ಮ ನತ್ಯಾಜ್ಯಂಕಾರ್ಯಮೇವ ತತ್, ಅದನ್ನೇ ಇಟ್ಟುಕೊಂಡ. ಇದು ಕೃಷ್ಣನದ್ದೇ, ಇಡೀ ಗೀತೆಯಲ್ಲಿ ಕೃಷ್ಣನದ್ದು ಒಂದು ದೊಡ್ಡ ಆಚಾರವಂತಿಕೆಯ ಕೊಡುಗೆ ಅದು. ಏನು ಕೆಲಸ ಮಾಡಿದರೂ ಇದರ ಮೂರುಂಟು. ಎಂಥದೇ ಮಾಡಿ ಭಗವಂತನ ಒಂದು ಆರಾಧನೆಯ ನೆಲೆಯಲ್ಲಿ ನಿಂತಾಗದು ಯಜ್ಞ. ಅಲ್ಲಿ ವಿಷಯಗಳನ್ನೆಲ್ಲ ನಾವು ತ್ಯಾಗ ಮಾಡುವುದೊಂದು ದಾನ. ಅದರೊಟ್ಟಿಗೆ ತಿಳಿದುಕೊಂಡಿರುವುದು ಅದು ತಪಸ್ಸು. ಅದಕ್ಕೆ ಬೇಕಾಗಿರತಕ್ಕ ನಮ್ಮ ಶಾರೀರಿಕವಾದ ದುಡಿತಗಳು, ಯಮ ನಿಯಮಗಳ ಸಂಪತ್ತುಗಳು ಅದು ತಪಸ್ಸು. ಅದು ಮಾಡದಾಗುವುದಿಲ್ಲ. ಹಾಗಾಗಿ ಯಾವುದಕ್ಕೂ ರಜೆ ಹಾಕಬೇಕಾಗತ್ತೆ, ಇನ್ನೇನೋ ವಸ್ತುಗಳನ್ನೆಲ್ಲ ಬಿಟ್ಟು ಬರಬೇಕಾಗತ್ತೆ, ತಂಡು ಬರಬೇಕಾಗುತ್ತೆ, ಇನ್ನೊಬ್ಬರಿಗೆ ಕೊಟ್ಟು ಬಿಡಬೇಕಾಗತ್ತೆ, ಅದರೊಟ್ಟಿಗೆ ದೇವರ ವೈಭವದ ಆರಾಧನೆ ನಡೆಸಬೇಕಾಗತ್ತೆ. ಹೀಗೆ ಏನು ಒಂದು ಮಾಡುವುದಿದ್ದರೂ ಅದು ಒಂದು ದೈವಿಕ ಆಗಿದ್ದರೆ, ಅಂದರೆ ಭಗವದ್ವಿಷಯಕವಾಗಿದ್ದರೆ, ಅದೊಂದು ಆಧ್ಯಾತ್ಮಿಕವಾಗಿದ್ದರೆ, ಅದೊಂದು ರೀತಿಯ ವಿಚಿತ್ರವಾಗಿರತಕ್ಕ ಶಾಸ್ತ್ರೀಯವಾದ ನೆಲೆಯಲ್ಲಿ ನಿಂತಿದ್ದರೆ, ಲೌಕಿಕದ ಮುಖ ಇಲ್ಲದೇ ಇದ್ದಲ್ಲಿ ಅದರಲ್ಲಿ ಯಜ್ಞ ದಾನ ತಪಸ್ಸು ಖಂಡಿತ ಇರ್ತದೆ, ಇರಲೇಬೇಕು. ಇಲ್ಲದಿದ್ದರೆ ಅದು ವಿಗುಣ, ಎಲ್ಲಿಯೂ ಅಂಗವೈಕಲ್ಯ ಇದ್ದಾಗೆ. ಅಂದಕೃಷ್ಣ ಇದನ್ನಿಟ್ಟುಕೊಂಡು ಹೇಳಿದ, ನಾ ತಪಸ್ಕಾಯ ಅಂದರೆ ತಪಸ್ಸು ಇಲ್ಲದವನಿಗೆ ಕೊಡಬೇಡ, ಇದು ನನ್ನ ಮಾತು ಅಂದ ಕೃಷ್ಣ. ನಾನು ಈ ಮೂರಕ್ಕೆ ಒತ್ತು ಕೊಡುತ್ತೇನೆ. ಅವನೇ ಹೇಳಿದ್ದದನ್ನೇ, ಅವನೇ ಎತ್ತಿ ಹೇಳಿದ್ದದನ್ನು. ಇಡೀ ಗೀತೆಯಲ್ಲಿ ಒಂದು ಆಚರಣೆಯ ಸಂಪತ್ತು ಆದರೆ ಅದೇ ಮುಖ್ಯ. ಶಾಸ್ತ್ರೀಯವಾಗಿ ಯಜ್ಞ ದಾನ ತಪಸ್ಸು ತ್ರಿಕರ್ಮ ಕರ್ತಾರತಿ ಜನ್ಮ ಮೃತ್ಯು ಅಂತ ಶ್ರುತಿ ಹೇಳಿದ್ದನ್ನು ಎತ್ತಿ ಹೇಳಿದ್ದಾನೆ. ಅದರಿಂದ ನಾ ತಪಸ್ಕಾಯ ಎನ್ನುವಲ್ಲಿ ತಪಸ್ಸು ಇಲ್ಲದವನಿಗೆ ಕೊಡಬೇಡ. ಆನಂತರ ನಾ ಭಕ್ತಾಯ ಎನ್ನುವಲ್ಲಿ ಯಜ್ಞ ಇಲ್ಲದವನಿಗೆ ಕೊಡಬೇಡ. ಭಕ್ತಿ ಅಂದರೆ ಭಜ ಸೇವಾಯಾಮ ಅಂತ ಧಾತು, ಯಜ್ಞ ಅಂದರೆ ಯಜ ದೇವ ಪೂಜಾಯಾಮ ಅಂತ ಧಾತು, ದೇವರ ಸೇವೆ ಅಂತ ಅರ್ಥ. ದೇವರ ಸೇವೆ ಮಾಡದವನಿಗೆ ಕೊಡಬೇಡ ಅಂತ. ನಚಾ ಶುಶ್ರೂಷವೇ ಅಂತಾನೆ. ಶ್ರೋತಮಿಚ್ಛ ಅಂದರೆ ಜ್ಞಾನ, ಜ್ಞಾನ ಇಲ್ಲದವನಿಗೆ ಕೊಡಬೇಡ ಅಂತ. ಅದರಿಂದ ಯಜ್ಞ ದಾನ ತಪಸ್ಸು, ಅಥವಾ ಶುಶ್ರೂಷ ಅಂದರೆ ಸೇವೆ, ಅದು ದಾನ. ವಾಸ್ತವವಾಗಿ ಮೊದಲು ಹೇಳಿದ್ದು ಭಗವಂತನ ಹತ್ತಿರದಲ್ಲಿ ಇರತಕ್ಕಂಥ ತಪಸ್ಸು ಅಂದರೆ ಆಲೋಚನೆ, ಆಲೋಚನೆ ಅಂತ ಧಾತು, ಚಿಂತನ ಅಂತ ಅರ್ಥ. ಅದರಿಂದ ಯಜ್ಞ ದಾನ ತಪಸ್ಸು, ವಿಶೇಷವಾಗಿ ಭಗವಂತನ ಚಿಂತನೆ ಅರಿವು ಇಲ್ಲದವನಿಗೆ ಕೊಡಬೇಡ. ಅರಿವಿಗೋಸ್ಕರ ತನ್ನತನವನ್ನು ಒಪ್ಪಿಸಿಕೊಳ್ಳದವನಿಗೆ, ತ್ಯಾಗ ಮಾಡದವನಿಗೆ, ಸಮಯದ ತ್ಯಾಗ, ಇನ್ನಿತರ ವಸ್ತುಗಳ ದ್ರವ್ಯಗಳ ತ್ಯಾಗ, ಅಧಿಕಾರದ ತ್ಯಾಗ. ಎಷ್ಟೋ ಜನ ಕೆಲಸ ಬಿಟ್ಟು ಬರ್ತಾರೆ ಕಲೀಲಿಕ್ಕೆ, ಎಷ್ಟೋ ಜನ ದೇಶ ಬಿಟ್ಟು ಬರ್ತಾರೆ, ಎಷ್ಟೋ ರಾಜರು ರಾಜ್ಯ ಬಿಟ್ಟು ಬಂದಿದ್ದಾರೆ ಭಗವಂತನೆಡೆಗೆ ಸಾಗಲು ಅಂತೇಳಿ. ಹಾಗಾಗಿ ಶುಶ್ರೂಷೆ ಎನ್ನುವುದು ತ್ಯಾಗದ, ದಾನದ ಪರಮಾವಧಿಯದ ಲಕ್ಷಣ. ಇದು ಮೂರನ್ನು ಎತ್ತಿ ಹಿಡಿದು ಕೃಷ್ಣ ಹೇಳಿ ಅದರಲ್ಲಿ ಪ್ರಧಾನವಾದದ್ದಕ್ಕೆ ಬೆಲೆ ಕೊಟ್ಟ.
ಯ ಇಮಂ ಪರಮಂಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಅಂದ. ನನ್ನ ಭಕ್ತ ಆದರೆ ಕೊಟ್ಟುಬಿಡು. ಸೇವೆ ಮಾಡಿಲ್ಲ ಪರವಾಗಿಲ್ಲಯ್ಯ ಅಂತಾನೆ, ಕೊಟ್ಟುಬಿಡು ಅಂತಾನೆ. ಯಾಕೆಂದರೆ ಭಕ್ತಿಯಲ್ಲಿ 3 ಉಂಟು ಅಂತಾನೆ. ಜ್ಞಾನ, ಭಕ್ತಿ, ವೈರಾಗ್ಯದಲ್ಲಿ ಪ್ರಧಾನವಾಗಿ ಭಗವಂತನ ಅರಿವು ಇದ್ದೇ ಭಗವಂತನ ಮೇಲಿನ ಪ್ರೀತಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ಅಂತ. ಭಕ್ತಿಯೆಂದನೇ ಭಗವಂತನ ಮೇಲಿನ ಅನ್ಯಾದೃಶವಾದಂತಹ ಪ್ರೀತಿಗೆ ಕಾರಣವಾದ ಒಂದು ಗಟ್ಟಿಮುಟ್ಟಾದ ಜ್ಞಾನ ಅದು ಬಂದಿರಬೇಕು. ಅದರಿಂದಾಗಿ ದೇವರ ಪ್ರೀತಿಗೆ ಅವನು ವಾಲಿದ್ದು, ಆ ರೀತಿಯಾದ ಸಂಪರ್ಕವನ್ನು ಬೆಳೆಸಿದ್ದು. ಆಗ ದೇವರನ್ನು ಅವನು ಒಪ್ಪಿಕೊಂಡಿದ್ದಾನೆ, ಆಲಿಂಗಿಸಿದ್ದಾನೆ, ಸಂಪರ್ಕಕ್ಕೆ ಸಾಧನೆ ಮಾಡಿದ್ದಾನೆ ಅಂದರೆ ಇತರ ಕಡೆಯಲ್ಲಿ ವೈರಾಗ್ಯವನ್ನು ತಳೆದಿದ್ದಾನೆ ಅಂತ ಅರ್ಥ, ಬಿಟ್ಟಿದ್ದಾನೆ ಅಂತ ಅರ್ಥ. ವಿಯೋಗವನ್ನು ತಳೆದಿದ್ದಾನೆ ಅಂತ ಅರ್ಥ. ಅದರ ಸಂಪರ್ಕದಿಂದ ಈಚೆ ಬಂದಿದ್ದಾನೆ ಅಂತ. ಅದು ತ್ಯಾಗ ಆಯ್ತಲ್ಲ, ವೈರಾಗ್ಯ ಆಯ್ತಲ್ಲ. ಅದನ್ನು ಒಂದು ಕಡೆಯಲ್ಲಿ ಬಿಡದೆ ಇನ್ನೊಂದು ಕಡೆಯಲ್ಲಿ ಆಸಕ್ತಿ ಬರೋದಿಲ್ಲ. ಒಂದೆಡೆ ವಿರಕ್ತಿ ಎಷ್ಟು ಬಂತೋ ಅಷ್ಟು ಇನ್ನೊಂದು ಕಡೆಯಲ್ಲಿ ಆಸಕ್ತಿ ಮೂಡುತ್ತದೆ. ಬಿಟ್ಟು ಹಾಗೆ ಇನ್ನೊಂದು ಕಡೆಯಲ್ಲಿ ಇಷ್ಟ ಆಗ್ತಾ ಬರ್ತದೆ. ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತ ಹೇಳಿದದನ್ನೇ. ನೀನು ಆದಷ್ಟು ತ್ವರಿತ ಬಾ, ಆಗ ನಿಜವಾಗಿ ಈಚೆ ಎಳಿಲಿಕ್ಕೆ ಹೋಗುತ್ತೆ ಅಂತ. ಅದನ್ನು ಭಗವಂತನ ಮೇಲಿನ ಭಕ್ತಿ ಕೃಷ್ಣ ಹೇಳುವಾಗ ಮತ್ತು ಭಕ್ತ ಎನ್ನುವಾಗ ಆ 3 ಅಂಶವನ್ನು ಹೇಳ್ಕೊಳ್ತಾನೆ. ನನ್ನ ಭಕ್ತ ಅಂದಾಗ ಅರಿವಿನ ಹತ್ತಿರ ಇದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ಉಳಿದವರ ಹತ್ತಿರವನ್ನು ಬಿಟ್ಟಿದ್ದಾನೆ ಅಂತ ಅರ್ಥ. ಅರಿವಿಲ್ಲದವರ ಹತ್ತಿರ ಹೋಗುವುದಿಲ್ಲ ಅಂತ. ಇದು ಹೇಳಲಿಕ್ಕೋಸ್ಕರ ಕೊನೆಗೊಂದು ಶಬ್ದ ಹಾಕಿದ್ದಾನು, ಅಸಂಶಯ ಅಂತ. ಇಲ್ಲಿ ಅಸಂಶಯಂ ಆಗಬೇಕು ನಿಜವಾಗಿ ಹಾಕುವುದಾದರೆ. ಭಕ್ತಿಮೈ ಪರಾಂಕೃತ್ವ ಮಾಮೈ ವೈಶ್ಯತ್ಯ ಸಂಶಯಂ ಹಾಕಿದರೆ ಚಂದ. ಹಾಕಬೇಕಿಲ್ಲ, ಅದು ಹಾಕುವುದಲ್ಲ, ಹೀಗೇ ಸರಿ. ಖಂಡಿತವಾಗಿ ನಿಸ್ಸಂಶಯವಾಗಿಯೂ ನನ್ನ ಬಳಿಗೆ ಬರ್ತಾನೆ ಅಂತ. ಅಸಂಶಯಂ ಅಂದರೆ ಸಂಶಯ ಇಲ್ಲದೆ ಅಂತ, ಅವ್ಯಯ ಆದರೆ ಹಾಗೆ ಅರ್ಥ. ಸಂಶಯ ಒಂದೂ ಮಾಡದೆ, ಒಂಚೂರೂ ಸಂಶಯ ಇಲ್ಲದೆ, ಇದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಮಾರ್ಪಾಟೇ ಆಗುವುದಿಲ್ಲ. ಆದ್ದರಿಂದ ಅವನು ನನ್ನ ಬಳಿಗೆ ಬಂದೇ ಬರ್ತಾನೆ ಅಂತ ಹೇಳಲಿಕ್ಕೆ ಅದು ಹೇಳಿಕೆ. ಆದರೆ ಅವನು ಹೇಳಿದ ಕ್ರಮ ಮಾಮೇ ವೈಶ್ಯತ್ಯ ಅಸಂಶಯ ಅಂತ. ಅಸಂಶಯ ಅಂದರೆ ವ್ಯಕ್ತಿಗೆ ಹೇಳಿದ್ದವನು ಸಂಶಯರಹಿತನಾಗಿ ನನ್ನೆಡೆಗೆ ಬರ್ತಾನೆ ಅಂತ. ಸಂಶಯ ಇರುವುದಿಲ್ಲ ಜ್ಞಾನದಲ್ಲಿ ಅಲ್ವ. ಹಾಗಾಗಿ ಸಂಶಯ ಜ್ಞಾನ ರಹಿತನಾಗಿ, ವಿಪರೀತಂತೂ ಖಂಡಿತ ಇಲ್ಲ, ಸಂಶಯವೂ ಇಲ್ಲ, ಅದನ್ನು ಸಂಶಯ ಇಲ್ಲದವನಾಗ ನನ್ನ ಬಳಿಗೆ ಬರ್ತಾನೆ ಅಂತ ಒಂದು ದಂಡ ಇಟ್ಟ, ದೂಡಿಬಿಟ್ಟ. ಭಕ್ತಿ ಇದೆ, ಜ್ಞಾನ ಇದೆ, ಪರಿಪೂರ್ಣವಾಗಿರತಕ್ಕ ಇತರ ಕಡೆಯಲ್ಲಿ ವೈರಾಗ್ಯವೂ ಇದೆ. ಆದರೆ ಬರಬೇಕಾದರೆ ಅವನು ಪೂರ್ಣ ಜ್ಞಾನವನ್ನು ಪಡಿಬೇಕು. ಸಂಶಯ ಜ್ಞಾನದಿಂದ ಬರಲಿಕ್ಕಿಲ್ಲ. ಅಂದರೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ. ಭಗವಂತನೆಡೆಗೆ ಬರುವಾಗ ಸಂಶಯ ಇರಲಿಕ್ಕಿಲ್ಲ. ಇದು ಪ್ರಧಾನವಾದ ವಿಷಯ. ಹಾಗಾಗಿ ಜ್ಞಾನಪೂರ್ವಕನಾದ ವ್ಯಕ್ತಿಗೆ ಕೊಡಬೇಕು ಹೇಳಲಿಕ್ಕೋಸ್ಕರ ಕೃಷ್ಣ ಒಂದು ಶಬ್ದವನ್ನು ಹಾಕಿ ಒಂದು ಕಡೆಯಿಂದ ತೋರಿಸಿಬಿಟ್ಟಷ್ಟೆ. ನನ್ನ ಹೇಳಿಕೆಯಲ್ಲಿ ಸಂಶಯ ಇಲ್ಲ ನಾನು ಹೇಳಿದ್ದಲ್ಲ, ಸಂಶಯ ಇಲ್ಲದವ ನನ್ನ ಬಳಿಗೆ ಬರ್ತಾನೆ ಅಂತ ಹೇಳಿದ್ದು ಅಂತ ನಾವು. ಅದನ್ನು ಅಸಂಶಯ ಸನ್ ಮಾಮಪೇಷ್ಯತೆ. ಭಕ್ತಿಮೈ ಪರಾಂಕೃತ್ವ ಅಸಂಶಯ ಸನ್ ಮಾಮಪೇಷ್ಯತೆ. ನನ್ನ ಮೇಲೆ ಅಸದೃಶವಾದ ಭಕ್ತಿಯನ್ನು ಮಾಡಿ ಜ್ಞಾನವನ್ನು ಚೆನ್ನಾಗಿ ಸಂಪಾದನೆ ಮಾಡಿ ಒಂದು ಚೂರೂ ಸಂಶಯ ಇಲ್ಲದೆ, ಮತ್ತು ಅಸಂಶಯ ಸಣ್ಣ ಭಕ್ತಿಮೈ ಪರಾಂಕೃತ್ವ, ಇನ್ಯಾರನ್ನೋ ಪೂಜಿಸುವುದಾ, ಇನ್ಯಾರೋ ನಮಗೆ ದೆವ್ವಗಳೋ ಅಂದರೆ ಕೆಲವರು ಕುಲದೇವತೆ ಕೇಳೋದುಂಟು. ನನ್ನ ಹತ್ರ ತುಂಬ ಸರ್ತಿ ಬರ್ತಾರೆ, ಯಾರ್ಯಾರೋ ಏನೇನೋ ಹೇಳಿಕೊಡ್ತಾರೋ ಅವ್ರು ಕೇಳ್ತಾರೆ. ಅದು ಕುಲದೇವರು ಅಂತ ಒಂದುಂಟಾ? ಕುಲದೇವರು ಅಂತ ಒಂದುಂಟು, ಕುಲದೇವರು ಇಲ್ಲ ಹೇಳ್ತೇನೆ ನಾನು. ಹೇಳ್ತೇನೆ ಕುಲದೇವರು ಅಂತ ಒಂದು ಇಲ್ಲ. ಅದೆಂಥದ್ದು ಕೇಳ್ತೇನೆ ನಾನು. ಕುಲ ಅಂದರೆ ವಂಶ, ವಂಶ ಅಂದರೆ ಮನೆತನ, ಕುಟುಂಬ. ಅದರಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕ ಅವರದ್ದೇ ಒಂದು ಪ್ರತೀಕ ದೇವರು, ಅದು ಕುಲದೇವರು. ಅದು ಯಾರ ಮನೆಯಲ್ಲಿ ಇರ್ತದೆ ಅಂತ ಗೊತ್ತಿಲ್ಲ. ಆ ವಂಶದ ಹಿರಿಯರು ಮುಂದಿನವರಿಗೆ ಕೊಡ್ತಾ, ಮುಂದಿನವರು ಇಲ್ಲದಿದ್ದಾಗ ಇನ್ಯಾರಿಗೂ ಕೊಡ್ತಾ ಅದನ್ನು ಖಾಲಿ ಮಾಡಿದ್ದಾರೆ. ಇನ್ನು ಕೆಲವರು ಏನು ಮಾಡಿದ್ದಾರೆ, ಅವರ ಕುಲಗಳು ಇದ್ದರೂ ಅವರಿಗೆ ಅದು ಬೇಡ ಆಗಿ ಯಾವುದೋ ಮಠಕ್ಕೋ ಮಂದಿರಕ್ಕೋ ಹಾಕಿಬಿಟ್ಟಿದ್ದಾರೆ. ಅದಕ್ಕೆ ಬೇಕಾದ 4 ಭಾವನೆ ಕೊಟ್ಟು ಬಂದಿದ್ದಾರೆ. ಆದ್ದರಿಂದ ಅವರು ಏನು ಹೇಳ್ತಾ ಇದ್ರು, ಯಾರಾದರೂ ಕೇಳಿದರೆ ನಿಮ್ಮ ದೇವರು ಎಲ್ಲಿಂಟು ಕುಲದೇವರು? ನಮ್ಮ ಕುಲದೇವರು ಆ ಮಂದಿರಕ್ಕೆ ಹಾಕಿಬಿಟ್ಟಿದ್ದೇವೆ, ಆ ದೇವಸ್ಥಾನಕ್ಕೆ ಹಾಕಿದ್ದೇವೆ ಹೇಳ್ತಾರೆ, ಅವರಿಗೆ ಕೊಟ್ಟಿದ್ದೇವೆ ಅಂತ. ಹಾಗಾಗಿ ನಾವು ಇವತ್ತು ಅರ್ಥ ಮಾಡಿಕೊಂಡಾಗ ದೇವಸ್ಥಾನ ಮಾತ್ರ ತೋರಿಸ್ತೇವೆ, ಕುಲದೇವರು ಅದು ಅಂತ. ಅದು ಕುಲದೇವರಲ್ಲ, ನಮ್ಮ ಮನೆಯಲ್ಲಿ ಇದ್ದ ಆರಾಧನೆಗೊಳ್ಳುತ್ತಿದ್ದ ಯಾವುದೋ ಒಂದು ವಿಗ್ರಹ ಯಾರೋ ಕೈಗೂ ಹೋಗಿ ಯಾವುದೋ ಒಂದು ದೇವಸ್ಥಾನದೊಳಗೆ ಮುಳುಗಿ ಹೋಗಿದೆ. ಅವರಿಗೂ ಗೊತ್ತುಂಟು, ಅವರಿಗೂ ಗೊತ್ತಿಲ್ಲ. ಅವರು ಎಲ್ಲಿಟ್ಟಿದ್ದಾರೆ? ಅದು 4 ಆಣೆ ಬರ್ತಾ ಇದ್ದ ಸಮಯದಲ್ಲಿ ಇಟ್ಟರು, ಈಗ ಇಲ್ಲ, ಹೋಯಿತು.
ಕೊಡುವವನು 4 ಬಾವಣೆ ಮಾಡುವ ವ್ಯವಸ್ಥೆ ಮಾಡಿದ್ದಾಗ ಅವನ ನಂತರದಲ್ಲಿ ತಲೆಮಾರಿನಲ್ಲಿ ಅದು ನಿಂತೋಯ್ತು. ಅವರು ಎಲ್ಲಿ ಎಚ್ಚರ ಆಗತ್ತೆ, ಅವ್ರು ಎಲ್ಲಿಯೋ ಬದಿ ಹಾಕಿದ್ರು. ಒಂದು ಒಳಗೆ ದೇವಸ್ಥಾನಗಳಲ್ಲಿ ಒಂದು ಪ್ರತಿಮೆಗಳುಂಟು, ಇಷ್ಟಿಷ್ಟು ರಾಶಿ ಹೆಡಿಗೆ, ಒಂದರ ಮೇಲೆ ಒಂದು ಬಿದ್ದುಕೊಂಡಿರ್ತದೆ. ಎಲ್ಲ ಮನೆಗಳದ್ದು ಕುಲದೇವರುಗಳದ್ದು. ಆನಂತರ ಅದು ಕೆಲವದ್ದು ಕೈಕಾಲು ಮುರಿದಿರ್ತದೆ, ಇನ್ನು ಕೆಲವರು ಅದರಲ್ಲಿ ಒಳ್ಳೆದಿದ್ದರೆ ಅದನ್ನು ಮಾರಿ ದುಡ್ಡು ಮಾಡಿರ್ತಾರೆ. ಹೀಗೆಲ್ಲ ಏನು ಪ್ರಯೋಜನ ಇಲ್ಲ. ಅದನ್ನ ಕುಲದೇವರು ಅಂದರೆ ಅವರವರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಬರುತ್ತಿದ್ದ ದೇವರು, ಅದು ಕುಲದೇವರು ಅಷ್ಟೆ. ಅದು ದೇವರೇ, ಮತ್ತಾರೂ ಅಲ್ಲ. ಅದು ದೇವರದ್ದೇ ವಿಶೇಷವಾಗಿರತಕ್ಕ ರೂಪಗಳು. ಅದು ಗೋಪಾಲಕೃಷ್ಣ ಇರುತ್ತದೆ, ಬೆಣ್ಣೆ ಕೃಷ್ಣ ಇರ್ತಾನೆ, ರಾಮ ಇರ್ತಾನೆ, ನರಸಿಂಹ ಇರಬಹುದು. ಹೀಗೆಲ್ಲ ಮೂರ್ತಿಗಳು, ಇಂಥದ್ದು ಮೂರ್ತಿಗಳು ಹೆಚ್ಚಾಗಿರುವುದು. ಆದ್ದರಿಂದ ಹೆಸರಿಡುವಾಗ ಒಂದು ನಾಮಕರಣದ ಪದ್ಧತಿ ಇವರಿಗೆ ಗೊತ್ತುಂಟದು. ಹೆಸರಿಡುವಾಗ ಅವನಿಗೆ ವ್ಯವಹಾರ ನಾಮನ ಅಂತ ಇಡ್ತಾರೆ. ನಿನ್ನನ್ನು ಕರೆಯುವುದು ಹೇಗೆ ಕೇಳಿದರೆ ಹೀಗೆ, ಎಂಥದೋ ಒಂದು. ಮತ್ತು ನಿನಗೆ ಇನ್ನೊಂದು ಹೆಸರು ಕೊಡಲಿಕ್ಕುಂಡು, ಎಂಥದ್ದು, ಕುಲದೇವತಾ ನಾಮನ ಅಂತ. ನೀನು ಕುಲದೇವರ ಹೆಸರಿನಲ್ಲಿ ಇಂಥವನಾಗಿದ್ದಿ, ಶ್ರೀಕೃಷ್ಣ ಭಕ್ತೋಸಿ ಎಂದು ಕೊಡ್ತಾರೆ, ಅಥವಾ ಶ್ರೀಕೃಷ್ಣ ದಾಸೋಸಿ ಅಂತ. ಅವರ ಕುಲದೇವರು ಯಾರಿದ್ದಾರೋ ಅವರ ಹೆಸರಿನಲ್ಲಿ ಅವನಿಗೊಂದು ಹೆಸರು ಬರಬೇಕು, ಕೊಡಬೇಕು. ಅದು ಗುಟ್ಟಿನ ಹೆಸರು, ಅಂದರೆ ಅದು ವ್ಯವಹಾರದಲ್ಲಿ ಇಲ್ಲ. ಅದು ಆಗ ಪುರೋಹಿತರು ಕೇಳಿ ಯಜಮಾನನ ಹತ್ರ ತಿಳಿದು ಹೇಳಲಿಕ್ಕೆ ಅಷ್ಟೇ. ಅದು ಉಳಿದವರು ಗೊತ್ತೂ ಆಗುವುದಿಲ್ಲ. ಆ ಸಣ್ಣ ಮಗುವಿನ ಕಿವಿಗೆ, ಅಂದರೆ ಸಣ್ಣ ಮಗು ಹೌದು, ಸಣ್ಣ ಕಿವಿ ಹೌದು, ಅದಕ್ಕೆ ಅವರು 3 ಸರ್ತಿ ಹೇಳಿರ್ತಾರೆ, ನಿಂದು ಕುಲದೇವತಾ ನಾಮನ. ಅದು ಬಲ ಕಿವಿಗೆ ಹೇಳಿರ್ತಾರೆ, ನಿನ್ನ ಕುಲದೇವತಾ ನಾಮನ ಶ್ರೀನಿವಾಸ ಭಕ್ತೋಸಿ, ಕುಲದೇವತಾ ನಾಮನ ಶ್ರೀನಿವಾಸ ಭಕ್ತ, ಅದಕ್ಕೆ ಹೇಳಿರ್ತಾರೆ. ಅದು ಯಾಕೆ ಹೋಗ್ತಾ ಇರ್ತದೆ ಗೊತ್ತಿರೋದಿಲ್ಲ. ಯಾಕೆಂದರೆ ಇವರ ತಂಟೆ ಏನು ಗೊತ್ತದಕ್ಕೆ, ಅಲ್ಲಿ ಮುಗಿದೋಯ್ತು. ಮತ್ತೆ ಅವನಿಗೂ ಗೊತ್ತಿಲ್ಲ, ಇವರಿಗೂ ಗೊತ್ತಿಲ್ಲ. ದೊಡ್ಡಾದನಂತ ಮಗು ಕೇಳುವುದಿಲ್ಲ, ನನಗೆ ಕುಲದೇವರ ಹೆಸರು ಏನು ತಿಟ್ಟಿದ್ದು ಕೇಳುವುದಿಲ್ಲ. ಇವನಿಗೆ ಆ ಗಲಾಟೆಯಲ್ಲಿ ಇವನು ಹೇಳಿದ್ದು ಮಾತ್ರ ಗೊತ್ತು. ಮತ್ತು ಅವನು ಎಲ್ಲ ನೋಡ್ತಾ ಇರ್ತಾನೆ, ಯಾರು ಬಂದಿದ್ದಾರೆ, ಯಾರು ಬರಲಿಲ್ಲ, ಏನು ತಂದಿದ್ದಾರೆ ಎಲ್ಲ ನೋಡ್ತಾ ಇರ್ತಾನೆ. ಮಗುವಿಗೆ ಕೊಡಲಿಕ್ಕೆ ಎಂತ ತಂದಿದ್ದಾರೆ ನೋಡುವುದರಲ್ಲೇ ಆಯ್ತು ಯಜಮಾನನಿಗೆ. ಈ ಹೆಸರು ಗೊತ್ತಾಗೋದಿಲ್ಲ. ಪುರೋಹಿತರಿಗೆ ಅಂತ ಅವರು ಸತ್ತಿರ್ತಾರೆ, ಮತ್ತೆ ಹೇಳುವುದು ಎಲ್ಲಿ ಉಂಟು. ಅವರಿಗೆ ಮನೆ ಎಷ್ಟು ಜನರ ನಾಮಕರಣ ಮಾಡಲಿಕ್ಕಿರುತ್ತೆ, ಅವರಿಗೆ ಎಲ್ಲಿ ನೆನಪಿಟ್ಕೊಳ್ತಾರೆ. ಹೀಗಾಗಿ ಕುಲದೇವತೆ ಅಲ್ಲಿಯೇ ಹೋಯಿತು. ಇನ್ನೊಂದು, ಕರ್ಮಾಂಗ ಮಾಡುವಾಗ ಪ್ರತಿಯೊಬ್ಬ ಕೈ ಮುಗಿತಾನೆ, ಹಣ್ಣಿಟ್ಟು ಕೈ ಮುಗಿಯುವಾಗ ಅವರು ಹೇಳ್ತಾರೆ, ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ ಅಂತ ಹೇಳಿಕೊಂಡು ದೇವರ ಹೆಸರು ಮಾಡ್ತಾರೆ. ಅಲ್ಲಿ ಶಬ್ದ ಹೇಳುವುದಿಲ್ಲ ಅವರು, ಅದಕ್ಕೆ ಅಭ್ಯಾಸ ಆಗಿ ಹೋಗಿದೆ. ನಾನೊಂದು ಕಡೆ ಇಲ್ಲಿ ಮಂತ್ರಶಾಸ್ತ್ರದಲ್ಲಿ ಬರೆದೆ, ಅಂದರೆ ಯಾವುದೇ ಜಪ ಮಾಡುವ ಮುಂಚೆ, ಎಂಥದೇ ಇರಲಿ, ನಾಮ ಜಪ ಮಾಡುವ ಮುಂಚೆ ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ ಎಲ್ಲ ಹೇಳಬೇಕು. ಅದಕ್ಕಿಂತ ಮೊದಲು ಬಂದಿರುವವರಿಗೆಲ್ಲ ಕೈ ಮುಗಿದುಕೊಂಡು ನೆನಪು ಮಾಡಿಕೊಂಡು ಹೇಳಬೇಕು. ಹಾಗೆ ಒಟ್ಟು 11 ಜಾಗದಲ್ಲಿ ನಮಸ್ಕಾರದ ಶಬ್ದ ಉಂಟು. ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ಹೇಳುತ್ತೆ, ಒಟ್ಟು 11 ಆಗ್ತದೆ ಅದು ಪಟ್ಟಿ. 11ನೇದ್ದು ಏನು ಗೊತ್ತುಂಟು, 10 ಮಾಮೂಲಿ. 11ನೇದ್ದು ನೀನು ಏನು ಜಪ ಮಾಡ್ತೀಗ ಆ ದೇವರನ್ನು ನೆನೆಯಬೇಕಲ್ಲಿ. ಕ್ರಮ ಹಾಗೆ. ನಾವೀಗ ಜಪ ಮಾಡುವಾಗ ಸುಬ್ರಹ್ಮಣ್ಯನನ್ನು ಜಪ ಮಾಡ್ತೇವೆ, ನೆನೆಸಿಕೊಳ್ತೇವೆ ಎಂದಾದರೆ ಆಗ 11ನೇ ಸ್ಥಾನದಲ್ಲಿ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳಬೇಕು. ಎಲ್ಲ ಪ್ರಿಂಟ್ ಮಾಡುವವರು 10 ನಾಮವನ್ನು ಮಾಡ್ತಾರೆ ನಮಃ ಹೇಳಿ, ಮತ್ತು 11ನೇದ್ದು ಖಾಲಿ ಬಿಡುವುದಿಲ್ಲ. ಅಥವಾ ಅದರಲ್ಲಿ ನೀವು ಜಪ ಮಾಡುವ ದೇವರ ಬಗ್ಗೆ ಹೇಳಿಕೊಂಡು ಜಪಿಸಿ ಅಂತ ಬರೆಯುವುದಿಲ್ಲ. ಬರೀಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅವರೇನು ಬರೀತಾರೆ ಅಂದರೆ ಏಕಾದಶ ಸ್ಥಾನೇ ತತ್ತದ್ದೇವತಾಭ್ಯೋ ನಮಃ ಅಂತ, 11ನೆಯ ಜಾಗದಲ್ಲಿ ಆಯಾ ದೇವರಿಗೆ ನಮಸ್ಕಾರ ಎಂಥದ್ದು. ಈಗ ಎಲ್ಲರೂ ಅದನ್ನೇ ಹೇಳುವುದು. 10 ಹೇಳಿದ ನಂತರ ಪ್ರತಿಯೊಬ್ಬರು ಏಕಾದಶ ಸ್ಥಾನೇ ತತ್ತದ್ದೇವತಾಭ್ಯೋ ನಮಃ, ನನ್ನವರೆಗಿನವರು ಹೇಳುವುದು ಅದನ್ನೇ. ನಾನು ಅದೆಂಥದ್ದು ಅಂತ ಗಮನ ಕೊಟ್ಟು ಯೋಚನೆ ಮಾಡಿ ಸುಮಾರು ಜನರ ಹತ್ರಲ್ಲ ಕೇಳಿದೆ, ಅವರಿಗೆಲ್ಲ ಅರ್ಥ ಆಗಲಿಲ್ಲ, ಗೊತ್ತಿಲ್ಲ. ಅದು ಹಾಗೆ ಎಲ್ಲ ಪ್ರಿಂಟ್ ಹಾಗೆ ಅಲ್ಲ, ಎಲ್ಲ ಪ್ರಿಂಟ್ ನನಗೆ ಗೊತ್ತುಂಟು, ನಿಮ್ಮ ಪ್ರಿಂಟು ಅದೇ ಗೊತ್ತುಂಟು, ಅಂದರೆ ನೀವು ಅದೇ ಪ್ರಿಂಟೇ. ನನಗೆ ಮುಖ್ಯ ಅದಲ್ಲ, ವಿಷಯ ಬೇಕೊಂದು ಹುಡುಕಿ 11ನೆಯ ಸ್ಥಾನದಲ್ಲಿಂದ 11ನೇ ವ್ಯಕ್ತಿಯಾಗಿ ನೀನೇನು ಜಪ ಮಾಡ್ತೀಯೋ ಆ ಮಂತ್ರವನ್ನು ಹಾಕಿ. ಇದನ್ನು ನಾನು ಹಾಕಿದೆ, ಮತ್ತೆ ಬರೆದಿಟ್ಟೆ ಹಾಗೆ, ಹೀಗೊಂದು ಕತೆ ಅಂತ. ಇದು ನಿಜವಾಗಿ ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ ಎನ್ನುವಲ್ಲಿ ಇತ್ತು ಹಿಂದೆ. ಬಂದ ತಕ್ಷಣ ಪುರೋಹಿತರು ನಿಮ್ಮ ಕುಲದೇವರು ಯಾರು ಹೆಸರು ಹೇಳಿ ಅವರಿಗೆ ನಮಸ್ಕಾರ, ಗ್ರಾಮದೇವರು ಯಾರು ಅವರಿಗೆ ನಮಸ್ಕಾರ ಅಂತ. ಇವತ್ತದು ತಪ್ಪಿ ಹೋಗಿದೆ, ಯಾರಿಗೆ ಗೊತ್ತಿಲ್ಲ. ಅದರಿಂದ ಜನರಲೈಸ್ ಮಾಡಿದ್ದಾರೆ. ಪುರೋಹಿತರು ಕಾಮನ್ ಆಗಿ ಬಿಟ್ಟಿದ್ದಾರೆ. ಎಲ್ಲರ ಮನೆಗೆ ಹೇಳೋದು ಅದೇ ಅಲ್ವಾ, ಯಾವ ದೇವರಾದ ನಮಗೇನು, ಕುಲದೇವತಾಭ್ಯೋ ನಮಃ. ನಿಮ್ಗೆ ಗೊತ್ತುಂಟಾ, ನೆನಪು ಮಾಡಿಕೊಳ್ಳಿ. ಅವ್ರು ಹೇಳೋದಷ್ಟೇ, ನಿಮ್ಮ ಕುಲದೇವರು ಯಾರು ಗೊತ್ತು ನೆನಪು ಮಾಡಿಕೊಳ್ಳಿ, ಕೈ ಮುಗೀಲಿ, ಅಲ್ಲಿಗೊಂದು ಹಣ್ಣುಕಾಯಿ ಮಾಡಿಸಿ. ಎಲ್ಲಿ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ನೆನಪು ಮಾಡೋದು ಯಾರನ್ನು ಗೊತ್ತಿಲ್ಲ. ಅಲ್ಲೇ ಗಲಾಟೆ ಮಾಡ್ತಾರೆ, ಯಾರೇ ನಮ್ಮ ಕುಲದೇವರು ಯಾರು, ಅದು ಹೀಗೆ ಹೇಳ್ತಿದ್ರು ಹಾಗೆ ಹೇಳ್ತಿದ್ರು, ಒಟ್ಟು ಅದರಲ್ಲಿ ಗಲಾಟೆ ಇರ್ಬೋದು. ಇಲ್ಲಿ ಜಪ ಅಂತ ಮುಂದೋಗಿರ್ತದೆ. ಗ್ರಾಮ ಅಂದರೆ ಊರಿನತ್ತು, ಅದು ಕುಲದೇವರಲ್ಲ. ಯಾವುದೇ ಗ್ರಾಮದ ದೇವರು ಕುಲದೇವರಲ್ಲ, ಅದು ಗ್ರಾಮದ ದೇವರು. ಗ್ರಾಮ ಅಂದರೆ ಊರು, ಕುಲ ಅಂದರೆ ಮನೆ.
ಕುಲ ಅಂದರೆ ವಂಶ, ಗ್ರಾಮ ಅಂದರೆ ಊರು. ಯಾವತ್ತೂ ಒಂದಾಗೋದಿಲ್ಲ. ಆದರೆ ಈಗ ಈ ಗ್ರಾಮದ ದೇವರನ್ನೆಲ್ಲ ತೋರಿಸಿ, ಇವರಿಗೆ ನೀಲ ಅವರ ಕುಲದೇವರು, ಅವರಿಗೆ ಬ್ರಹ್ಮ ಅವರ, ಇವರಿಗೆ ಕುಂದಾಪುರ ಎಲ್ಲ ಹೇಳ್ತಾರೆ. ಅಯ್ಯೋ ಹಾಳು, ಅದು ಊರಿನವರ ದೇವರು, ಅದು ಮನೆ ದೇವರಲ್ಲ. ಗೊತ್ತಿಲ್ಲ. ಇನ್ನು ಕೆಲವರು ಗೋತ್ರದವರಿಗೆ ಎಂದು ಶುರು ಮಾಡ್ತಾರೆ. ನಿಮ್ಮ ಯಾವ ಗೋತ್ರ? ಅದು ದೇವರಲ್ವಾ? ಗೋತ್ರಕ್ಕೂ ಮೂತ್ರಕ್ಕೂ ಒಂದು ದೇವರೇ ಇಲ್ಲ, ಎಲ್ಲಿ ಇಲ್ಲ. ಯಾವ್ಯಾವ ಗೋತ್ರ ಎಲ್ಲೆಲ್ಲಿಯೂ ಹೋಗ್ಬೋದು, ಎಲ್ಲಿಯೂ ಸಹ ಗೋತ್ರ ನೋಡಿ ದೇವರನ್ನು ಕೊಟ್ಟದ್ದೇ ಇಲ್ಲ. ಯಾರ ವಂಶದಲ್ಲಿ ಪೂಜೆ ಮಾಡಿಕೊಂಡ ಪರಂಪರೆ ಉಂಟೋ ಅದು ಅವರ ದೇವರು. ಇವತ್ತು ಕೆಲವು ಮನೆಯಲ್ಲಿದೆ, ಆದರೆ ಕೆಲವು ಮನೆಯಲ್ಲಿ ದೇವರು ಹೋಗಿಬಿಡುತ್ತದೆ. ಅಂದರೆ ಯಾರೋ ದೊಡ್ಡವನಿಗೆ ಸಿಗ್ತದೆ ಅದು ಸಕ್ಸಸ್ಸರ್, ಮತ್ತು ಚಿಕ್ಕವ ಏನು ಮಾಡ್ತಾನೆ, ಅಲ್ಲಿ ಹೋಗೋದು ಬಿಡ್ತಾನೆ, ಮತ್ತೊಂದು ಇಟ್ಕೊಳ್ತಾನೆ ಅವನಿಷ್ಟ ಬಂದದ್ದು, ಗಣಪತಿಯ ಮತ್ತು ಇನ್ನೊಂದು ನಾಗವ ಶೇಷವ ಇನ್ಯಾವುದೋ ಇಟ್ಕೊಳ್ತಾನೆ. ನಾಳೆಯಿಂದ ಅದನ್ನು ಹೇಳಿ ಶುರು ಮಾಡ್ತಾನೆ. ಒಟ್ಟು ಗರ್ಭಗುಡಿ ಕಾಣುವುದಿಲ್ಲ, ಕತ್ತಲು ಕೋಣೆ, ದೇವರ ಕೋಣೆ, ಕೈ ಮುಗಿಲಿಕ್ಕೆ ಏನು ಕಿಟಕಿಯೂ ಇಲ್ಲ. ಮತ್ತೇನಂತೆ, ಏನಾದರೂ ಹೇಳಿದರೆ ಅದು ಒಳಗೆ ದೇವರಿದ್ದಾರೆ ಕೈ ಮುಗಿರಿ ಅಂತ. ಹೀಗಾಗಿ ಯಾವ ದೇವರು ಯಾರಿಗೂ ಗೊತ್ತಿಲ್ಲದೆ ಸೋತೋಗಿದೆ. ಇದು ವಾಸ್ತವವಾಗಿ ಇಲ್ಲಿ. ಅದಕ್ಕೋಸ್ಕರ ಕೃಷ್ಣ ಸಂಶಯ ಇಲ್ಲದ ಪ್ರವೃತ್ತಿಯನ್ನು ತೋರಿಸಿಕೊಡ್ತಾನೆ. ನಮಗಿವತ್ತು ಯಾವ ಅರ್ಥದಲ್ಲಿ ಯಾವ ಶಬ್ದ ಬರುತ್ತೆ ಎಲ್ಲಿ ಗೊತ್ತಾಗೋದಿಲ್ಲ. ನಿಸ್ಸಂಶಯಿತವಾದ ಪ್ರವೃತ್ತಿ ಇಲ್ಲ, ಮತ್ತು ಹೋಗುದೇ ಅದನ್ನು ಮೊದಲು ಮಾಡಿಕೊಂಡ ಜ್ಞಾನದ ಎಚ್ಚರ ಆಗಲಿ ಅಂತ. ಅದಕ್ಕೋಸ್ಕರ ಯಾವುದೇ ದೇವತೆಗಳನ್ನು ಕರೆಯದೆ ಅಸಂಶಯ ಸನ್ ಮಾಮೇವ ಯಶಸ್ ಮೈ ಭಕ್ತಿ ಪರಾಂಕೃತ್ವ ಅಸಂಶಯಸ್ಥನ್. ನೀನು ಯಾವ್ಯಾವುದೋ ದೇವತೆಗಳಿಗೆ ಕೈ ಮುಗಿತಾ ಅವರನ್ನಿವರಿಗೆಲ್ಲ ಕೋಲ ನೇಮ ಮತ್ತೊಂದು ಇನ್ನೊಂದು ಕೊಡ್ತಾ ಪ್ರತಿಯೊಬ್ಬರನ್ನು ಸಂತೋಷಪಡಿಸ್ತೇನೆ ಹೊರಟ್ರೆ ನಿನ್ನದು ತಪ್ಪು ಅಂದ. ಅದಕ್ಕೆ ಕೃಷ್ಣ ಇಲ್ಲಿ ಅಸಂಶಯ ಎನ್ನುವುದನ್ನು ಹಾಕಿಕೊಳ್ಳುವ ಕ್ರಮ ವ್ಯಕ್ತಿಗೆ ಸಾಧಕನೇ ಆಗಿದ್ದಾನವನು ಪುಲ್ಲಿಂಗದಲ್ಲಿ ಹಾಕಿ. ಅದರಿಂದ ಅಸಂಶಯ ಆಗಿ ಯಾವುದರ ರೀತಿಯಲ್ಲಿಯೂ ದೇವತಾ ಸಂಶಯ ಇಲ್ಲದೆ, ಸಾಧನೆಯ ಸಂಶಯ ಇಲ್ಲದೆ, ಹೇಗೆ ಮಾಡುವ ಪ್ರಶ್ನೆ ಇಲ್ಲದೆ, ವಾಸ್ತವವಾಗಿಯೇ ನನ್ನಲ್ಲಿ ಭಕ್ತಿಯಿಂದಲೇ, ಭಕ್ತಿರೇವೈನಂಗಮೈತಿ ಭಕ್ತಿವಶ ಪುರುಷ, ಇನ್ಯಾವ ಮಾರ್ಗವೂ ಇಲ್ಲ. ನಚ ತೀರ್ಥೈ ಅಂತಾನೆ, ನಚ ತೀರ್ಥಾನಿ ನೋಪವಾಸ ವ್ರತಾನಿ ಚ ನಯಜ್ಞಾ. ಯಜ್ಞಯಾಗಗಳಿಂದ ಭಗವಂತನಿಗೆ ಖುಷಿ ಇದೆ, ಅದನ್ನು ಮಾಡ್ತಾ ಬರೋದು ಆಹ್ರಹ ಅಂತ ಹೇಳಿಕೊಂಡಾಗೆ, ಯಾವುದು ಅಮಾವಾಸ್ಯೆಯಲ್ಲಿ ಸಾಯಂ ಪ್ರಾತಃ ಅಗ್ನಿಹೋತ್ರಂಜುಹೋತಿ ಅಂತ ಹೇಳಿಕೊಂಡು ಇಷ್ಟಿಯಾಗಗಳನ್ನು ನಡೆಸ್ತಾ ಜೀವಮಾನದುದ್ದಕ್ಕೆ ಬೆಂಕಿ ಹಾಕಿ ಹೊಗೆ ಎಬ್ಬಿಸಿ ಆಹುತಿಗಳನ್ನು ಕೊಟ್ಟು ದೇವರಿಗೆ ಅಗ್ನಿ ಕಾರ್ಯದಿಂದಲೇ ಸ್ವರ್ಗ ಸಿಗುತ್ತೆ ಅಂತ ಮಾಡಿದರೆ ಸುಳ್ಳು ಅಂತಾನೆ ಕೃಷ್ಣ. ಆಗೋದಿಲ್ಲ ಅಂದ, ಸಾಧ್ಯವೇ ಇಲ್ಲ ಅಂತಾನೆ, ಅದು ಬೇಡ ಅಂತಾನೆ. ಆದ್ದರಿಂದ 3 ಯೋಗಗಳನ್ನು ಮೊದಲು ಹೇಳಿದ್ದವನು. ಇದ್ದಂತೆ ನಾ ತಪಸ್ಕಾಯ ಎನ್ನುವಲ್ಲಿ ಜ್ಞಾನಯೋಗವನ್ನು ಹೇಳಿದ, ನಾ ಭಕ್ತಾಯ ಕದಾಚನ್ ಎನ್ನುವಲ್ಲಿ ಭಕ್ತಿಯೋಗವನ್ನು ಹೇಳಿದ, ನಚಾ ಶುಶ್ರೂಷವೆ ಎನ್ನುವಲ್ಲಿ ಕರ್ಮಯೋಗವನ್ನು ಹೇಳಿದ. ನೋಡಿ, ಇದರಲ್ಲಿ ಯಾವುದು ದೊಡ್ಡದು, ಹೇಗೆ ಮಾಡುವ? ಮೊದಲು ಹೇಳಿದ್ದವನು ಜ್ಞಾನಯೋಗ ಹೇಳ್ತಾನೆ, ಜ್ಞಾನೇನೈವ ಅಂತಾನೆ ಅವನು, ಪರಂಪದಂ ಎನ್ನುವ ಹಾಗೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತಾನೆ. ಆದ್ದರಿಂದ ತಪಸ್ಸು ಅಂದರೆ ಜ್ಞಾನ. ಜ್ಞಾನಯೋಗದ ಹತ್ತಿರದ ಬಾರದವನಿಗೆ ಕೊಡಬೇಡ, ಭಕ್ತಿಯೋಗ ಅರ್ಥ ಆಗದಿದ್ದವನಿಗೆ ಯಾಕೆ ನೀಡಬೇಕು? ಅದರೊಟ್ಟಿಗೆ ಹೇಳ್ತಾನೆ, ಕರ್ಮಯೋಗಕ್ಕೆ ತಿಲಾಂಜಲಿ ಕೊಟ್ಟವನಲ್ಲಿ ಏನು ಮಾಡಲಿಕ್ಕೆ ಬರುತ್ತೆ ಅಂತಾನೆ. ಕರ್ಮಯೋಗ ಅಂದರೆ ಮಾಡುವುದು, ದೇವರ ಹತ್ತಿರ ಹೋಗುವುದು, ದೇವರನ್ನು ಹತ್ತಿರ ಬರಮಾಡಿಸುವುದು. ಕರ್ಮ ಬಿಡ್ತಾನೆವ, ಇವನು ಹೋಗುವುದಿಲ್ಲ, ಅವನನ್ನು ಬರಲಿಕ್ಕೆ ಹೇಳೋದಿಲ್ಲ. ದೇವರು ಮತ್ತೆ ಭಕ್ತನಿಗೆ ಸಂಬಂಧ ಆಗುವುದಿಲ್ಲ. ಸಾಧಕನಿಗೂ ಭಗವಂತನಿಗೂ ಬೋಧಕನಿಗೂ ಯಾವತ್ತು ಸಂಪರ್ಕ ಆಗುತ್ತೆ? ಕರ್ಮಯೋಗ ಇದ್ದರೆ ಮಾತ್ರ. ನಾವು ಸೇವೆಗೆ ತೆರಳಬೇಕು, ಅವನು ನಮಗೆ ಮುಖನಾಗಿ ಅಭಿಮುಖನಾಗಿ ಬರಬೇಕು, ಅವನನ್ನು ಬರೆಸಿಕೊಳ್ಳಬೇಕು, ನಾವು ಹೋಗಬೇಕು. ಆದ್ದರಿಂದ ಪ್ರಸಾದೀಕರಣದ ಒಂದು ಪ್ರಯತ್ನ ಅದು ನಮ್ಮಲ್ಲಿದೆ ಅಂತ ಹೇಳ್ತಾರೆ. ಒಂದು ವಿಚಿತ್ರವಾದದ್ದು. ದೇವರಿದ್ದಾರಲ್ಲ, ಇದ್ದಾರೆ, ನಾವಿದ್ದೇವಲ್ಲ, ಇದ್ದೇವೆ, ಮತ್ತು ಉಂಟಲ್ಲ ಸ್ತೋತ್ರ, ಹೌದುಂಟು. ದೇವರು ಸಿಗಲಿ ಯಾರಿಗೆ? ಸ್ತೋತ್ರ ನಾವು ಹೇಳಿದರೆ ಆ ಸ್ತೋತ್ರದಲ್ಲಿ ವಿಶೇಷವಾದ ಲಕ್ಷಣಗಳನ್ನು ಗುಣವನ್ನು ನಾವು ಚಿಂತನೆಗೈದರೆ, ಅದಕ್ಕೆ ಅನುಗುಣವಾಗಿ ಭಗವಂತನ ರೂಪಗಳನ್ನು ನಾವು ಕೆತ್ತಿಸಿಕೊಂಡರೆ ದೇವರ ಅನುಗ್ರಹ ಆಗತ್ತೆ. ಇಲ್ಲ ಆದರೆ ಸ್ತೋತ್ರ ಇದೆ, ಅದು ಪುಸ್ತಕದಲ್ಲಿದೆ, ದೇವರು ಪುಸ್ತಕದಲ್ಲಿ ಕಾಣ್ತಾನೆ, ಮುಖಪುಟದಲ್ಲಿ ಹಾಕಿದ್ದಾರೆ ಅವರನ್ನು, ಮುಗಿತಲ್ಲ. ಸ್ತೋತ್ರಕ್ಕೂ ದೇವರಿಗೂ ಸಂಬಂಧ ಉಂಟು, ಮತ್ತೇನು? ನಾವು ಕೈಯಲ್ಲಿಟ್ಕೊಂಡಿದ್ದೇವೆ, ವ್ಯಾಸಪೀಠದಲ್ಲಿ ಇಟ್ಟಿದ್ದೇವೆ, ಪೂಜೆ ಮಾಡ್ತೇವೆ, ಏನಾಯಿತು? ಏನಾಗಲಿ. ಆದ್ದರಿಂದ ಅದನ್ನು ಅಭಿಮುಖೀಕರಿಸಿಕೊಳ್ಳಬೇಕು ನಾವು. ಕೊಡಲಿ ಇದೆ, ಮರ ಇದೆ, ಕೈ ಇದೆ ಹೇಳಿದರೆ ಆಗುವುದಿಲ್ಲ, ಅದನ್ನು ಎತ್ತಿ ಹೊಡಿಬೇಕು. ಹಾಗೆಯೇ ಭಗವಂತನ ಹತ್ತಿರದಲ್ಲಿ ನಾವು ಕರ್ಮವನ್ನು ನಡೆಸಿಕೊಡಬೇಕು. ಅದನ್ನ ಕರ್ಮಯೋಗ ಭಗವಂತನನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ. ಕೇವಲ ಕರ್ಮಯೋಗ ಆಗುವುದಿಲ್ಲ, ಅರಿವು ಇದ್ದಾಗ ಮಾತ್ರ. ಅರಿವು ಮಾತ್ರ ಇದ್ದರೂ ಆಗುವುದಿಲ್ಲ, ಕರ್ಮ ಇದ್ದಾಗ ಮಾತ್ರ. ಕರ್ಮ ಅರಿವು ಒಟ್ಟಾದರೂ ಆಗುವುದಿಲ್ಲ, ಭಗವಂತನ ಮೇಲಿನ ಭರವಸೆ ಪ್ರೀತಿ ಭಕ್ತಿ ಇದ್ದಾಗ ಮಾತ್ರ. ಇತರತ್ರ ಭಕ್ತಿ ಇದ್ದರೆ ಆಗುವುದಿಲ್ಲ. ಯಾಕೆ ಭಕ್ತಿ ದೇವರಲ್ಲಿ ಯಾಕೆ ಬೇಕು ಕೇಳಿದರೆ, ಇತರತ್ರ ಯಾರತ್ರ ಹೋಗಬಾರ್ದು ಹೇಳಲಿಕ್ಕೆ ಬೇಕು ಅಂತಷ್ಟೆ.
ಜ್ಞಾನ ಇದ್ದ ತಕ್ಷಣ ಕರ್ಮ ಮಾಡಿದ ತಕ್ಷಣ ಅದು ದೇವರಿಗೆ ಅಲ್ವಾ? ದೇವರಿಗೆ ಹೌದಯ್ಯ, ಅದು ದೇವರಿಗೆ ಗೊತ್ತುಂಟು, ನಿನಗೆ ಗೊತ್ತುಂಟ ಕೇಳ್ತಾರೆ. ನೀನು ಎಲ್ಲರನ್ನು ದೇವರು ಮಾಡಿಬಿಡ್ತೀಯಲ್ಲ. ಅದನ್ನ ಮೊದಲೇ ಹೇಳಿದ್ದು ಎಲ್ಲರನ್ನು ಬಿಡಲಿಕ್ಕೆ. ಇದಕ್ಕೋಸ್ಕರ 3 ಯೋಗವನ್ನು ಹೇಳಿದ. 3 ಯೋಗದ ಲಕ್ಷಣವೂ ಭಕ್ತಿ ಯೋಗದಲ್ಲಿ ಇದೆ ಅಂತ ಹೇಳ್ತಾನೆ. ಯಾಕೆ? ಭಕ್ತನಾದವ ಭಗವಂತನ ಸೇವೆಯನ್ನು ಬಿಡುವುದೇ ಇಲ್ಲ. ಕರ್ಮಯೋಗ ಬಂತು. ಭಕ್ತಿಯನ್ನು ಮಾಡಲೋಸಗ ಭಗವಂತನನ್ನು ತಿಳಿಯದೆ ನಿಲ್ಲಿಸುವುದೇ ಇಲ್ಲವ, ಜ್ಞಾನಯೋಗ ಬಂತು. ಅದನ್ನ ಜ್ಞಾನಯೋಗ ಒಂದು ಕಡೆಯಲ್ಲಿ, ಕರ್ಮಯೋಗ ಇನ್ನೊಂದು ಕಡೆಯಲ್ಲಿ ಒಟ್ಟಾಗಿದ್ದುಕೊಂಡು ಭಕ್ತಿಯೋಗ ದೃಢವಾಗಿರುವುದು. ಅದನ್ನು ಕೃಷ್ಣ ಒಂದನ್ನೇ ಗಟ್ಟಿ ಮಾಡಿದ. ಅದನ್ನೇ ಪ್ರಧಾನವಾಗಿ ಹೇಳಿಬಿಟ್ಟ. ಏಮಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತೆ ಅಂತ. ಕೃಷ್ಣನ ಹೇಳಿಕೆಯಲ್ಲಿ ಒಂದು ವ್ಯತ್ಯಾಸ ಇದೆ. ಬಹಳ ಸುಂದರವಾದ ಒಂದು ಚಿಂತನೆ ನೋಡಲಿಕ್ಕೆ ಉಂಟು. ಇದಂತೆ ನಾ ತಪಸ್ಕಾಯ ಅಂದ, ಏಕವಚನದಲ್ಲಿ ಹೇಳಿದ್ದಾನೆ. ತಪಸ್ಸು ಇಲ್ಲದವನಿಗೆ ಕೊಡಬೇಡ ಅಂತ. ನಾ ಭಕ್ತಾಯ, ಭಕ್ತಿ ಇಲ್ಲದವನಿಗೆ ಕೊಡಬೇಡ. ಅದೇ ರೀತಿಯಾಗಿ ನಚ ಅಶುಶ್ರೂಷವೇ, ಸೇವೆ ಮಾಡದವನಿಗೆ ಅಂತ. ಎಲ್ಲ ಏಕವಚನವೇ ಹೇಳಿತ್ತು. ನಚ ಮಾಂ ಯೋಭ್ಯಸೂಯತಿ ಅಂತ, ಅಲ್ಲಿ ಏಕವಚನ ಉಂಟು. ಅಭ್ಯಸೂಯಂತಿ ಇಲ್ಲ. ನನ್ನನ್ನು ಯಾರು ದ್ವೇಷಿಸುತ್ತಾರೋ ಹೇಳಲಿಲ್ಲ, ಕೊಡಬೇಡ ಅಂತ. ಕೊಡುವುದು ಒಬ್ಬನಿಗೂ ಕೊಡಬೇಡ. ಒಬ್ಬೊಬ್ಬನಿದ್ರೂ ಅಂಥ ಒಂದು ಗುಣ ಇದ್ದರೆ ಅವನಿಗೆ ಕೊಡಬಾರದು ಎನ್ನುವುದು ಕೃಷ್ಣನ ಗಟ್ಟಿ ಪ್ರತಿಜ್ಞೆ. ದೊಡ್ಡ ಆದೇಶ. ಕೊಡಬೇಕನ್ನುವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಐಮಂ ಪರಮಂ ಗುಹ್ಯಂ ಮದ್ಭಕ್ತೇಶ ವಿಧಾಸ್ಯತಿ ಅಂತಾನೆ. ನನ್ನ ಪ್ರೀತಿ ಉಳ್ಳವರಿಗೆ ನೀನು ಇದನ್ನು ಕೊಟ್ಟು ಬಿಡು ಅಂತಾನೆ. ಕೊಡುವಾಗ ಬಹುವಚನ ಹಾಕ್ತಾನೆ. ಒಟ್ಟು ನೋಡಬೇಕಾದ್ದು ಮಾಸಿಗೆ ಕೊಡುವಂತ. ಭಕ್ತಿ ಉಳ್ಳ ಬಹುಜನರಿಗೆ ಇದನ್ನು ಕೊಡಬೇಕು. ನೀನು ಒಬ್ಬನಿಗೆ ಕೊಟ್ಟು ಕೈ ಮುಗಿಯುವುದಲ್ಲ, ಪುಸ್ತಕ ಮುಚ್ಚುವುದಲ್ಲ, ಕೊಡ್ತಾ ಇರುವಂತ. ಅವರಿಂದ ಕೊಡಿಸಬೇಕು. ಅವ್ರು ಕೊಡ್ತಾರೆ ಹೇಳಿ ನೀನು ಕೂತ್ಕೊಳ್ಬಾರ್ದು, ನೀನು ಮುಂದುವರಿಸಬೇಕು. ಅಂದ ಭಕ್ತೇಶು ಅಂತ ಭಕ್ತರು ಬಹಳಷ್ಟು ಬಗೆಯಲ್ಲಿ ಇರ್ತಾರೆ, ಒಂದೊಂದು ಬಗೆಯಲ್ಲಿ ಇರ್ತಾರೆ. ಕೆಲವರು ಕರ್ಮಯೋಗ ಪ್ರಧಾನಿಗಳು, ಜನಕಾದಿಗಳಂತೆ. ಕೆಲವರು ಜ್ಞಾನಯೋಗ ಪ್ರಧಾನಿಗಳು, ಯಾಜ್ಞವಲ್ಕರಂತೆ. ಕೆಲವರು ಭಕ್ತಿಯೋಗ ಪ್ರಧಾನಿಗಳಿರ್ತಾರೆ, ನಾರದಾದಿಗಳಂತೆ. ಹೀಗೆ ಎಲ್ಲರಿಗೂ ಋಷಿಗಳಂತೆ ಇರತಕ್ಕ ಆಶ್ರಮವಾಸಿಗಳಿರ್ತಾರೆ. ಗೃಹಸ್ಥರಂತೆ ಮನೆಯಲ್ಲಿ ಕರ್ಮಠರಾಗಿದ್ದುಕೊಂಡು ಬದುಕನ್ನು ಸವೆಸುತ್ತಾ ಭಗವಂತನಿಗೆ ಸಾಗ್ತಾ ಇರ್ತಾರೆ, ಅಂಥವರು ಇರ್ತಾರೆ. ಬ್ರಹ್ಮಚರ್ಯದಿಂದ ಅಥವಾ ಮಕ್ಕಳಂತೆ, ತಪಸ್ವಿಗಳಂತೆ, ಋಷಿಗಳಂತೆ ಗುರುಕುಲದಲ್ಲಿ ಕೂತವರು ಇರ್ತಾರೆ, ವಾನಪ್ರಸ್ಥರಂತೆ ಇರ್ತಾರೆ, ಎಲ್ಲವನ್ನು ತೊರೆದು ನಿಂತವರು. ಹೀಗೆ ಎಲ್ಲ ಧರ್ಮದವರಿಗೂ ಒಂದು ದೃಷ್ಟಿಯಿಂದ. ಆದ್ದರಿಂದ ಭಕ್ತೇಶು ಅನ್ನುವಲ್ಲಿ ಯಾರಿಗೆ, ಹೆಣ್ಣಿಗೆ, ಗಂಡಿಗೆ, ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ನಗರದಲ್ಲಿದ್ದವನಿಗೆ, ಶ್ರೀಮಂತನಿಗೆ, ಬಡವನಿಗೆ, ಅಧಿಕಾರಿಗೆ ಏನು ಹೇಳಲಿಲ್ಲ ನೋಡಿ. ಇದು ಲಕ್ಷಣವನತ್ತು. ಬಹುಜನರಿಗೆ ನೀಡಬೇಕು ಎನ್ನುವ ಒಂದು ಇರಾದೆ, ಅದರೊಟ್ಟಿಗೆ ಯಾವುದೇ ರೀತಿಯಾದ ಲಕ್ಷಣ ಬಾಕ್ಯದ್ದಿಲ್ಲದೆ ಕೇವಲ ಭಗವಂತನ ಭಕ್ತಿ ಎನ್ನುವುದು ಗಟ್ಟಿ ಮಾಡಲಿಕ್ಕೆ. ಒಂದೊಮ್ಮೆ ಕರ್ಮವನ್ನು ಹೇಳಿದರೆ ಏನು ಕೆಲಸ ಮಾಡಿದವರಿಗೆ ಕೊಡೋದು ಕೇಳ್ತಾರೆ. ಲೋಕೋತ್ತರವಾದ ಯಾವ ಕೆಲಸ ಮಾಡಿದ್ದಕ್ಕೆ, ಧರ್ಮಛತ್ರ ಕಟ್ಟಿಸಿದ್ದ, ಅದು ಇನ್ನೇನಾದರೂ ಮಾಡಿದ್ದಕ್ಕೋ ಶುರುವಾಗ್ತದೆ. ಅದರಲ್ಲಿ ಮತ್ತೆ ಪೈಪೋಟಿ, ಅದರಲ್ಲಿ ಮತ್ತೆ ಗಲಾಟೆ. ಶ್ರೀಮಂತನಿಗೆ ಹೇಳಿದರೆ ಎಷ್ಟು ದುಡ್ಡಿನ ಲೆಕ್ಕಾಚಾರ, ಎಷ್ಟು ತಿಂಗಳಿಗೆ ಖರ್ಚು ಮಾಡುವ ಹಾಗೆ, ಎಷ್ಟು ದನ ಕಟ್ಟಿದವ, ಎಷ್ಟು ಜನರನ್ನು ಆಳುಕಾಳುಗಳನ್ನು ಸಾಕುವವ, ಮತ್ತೆ ಶುರುವಾಗುತ್ತೆ. ಅಧಿಕಾರ ಹೇಳಿದರೆ ಎಂಥ ಅಂತಸ್ತು, ಮಂತ್ರಿಯಾಗಿಯೋ ಸಚಿವನಾಗಿಯೋ ಅನ್ನು ಮೇಲಕ್ಕೋ ಅದರ ಆಚೆಗೋ, ಯಾವುದು ಬೇಡ ಅಂದ ಕೃಷ್ಣ. ನಾನಿನ್ನು ಯಾರಿಗೂ ಹೇಳಲಿಕ್ಕೆ ಹೋಗ್ಬೇಕು ಹೇಳಲಿಲ್ಲ. ಹಿಂದೆಲ್ಲ ಹೇಳ್ತಿದ್ರು, ಒಬ್ಬ ರಾಜನಿಗೆ ಹೇಳಿಕೊಟ್ಟರೆ, ಆನಂತರ ಒಬ್ಬ ಋಷಿಯಲ್ಲಿಗೆ ಕಾಡಿನಲ್ಲಿ ತಿಳಿಸಿಕೊಟ್ಟರೆ, ಇದೆಲ್ಲ ಯಾಕೆ ಅಂತಾನೆ ಕೃಷ್ಣ. ಇದರಿಂದ ಅಭಿಮಾನವೇ ಮುಂದುವರಿಯುತ್ತದೆ ಅಷ್ಟೇ ಹೊರತು ರಾಜನಿಗೆ ಪಾಠ ಮಾಡಿದ್ದ ನಂತರ ಅವನಿಗೆ ಪಾಲಕಿಯಲ್ಲಿ ಮೆರವಣಿಗೆ ಅಂತ ಶುರುವಾಗುತ್ತೆ ರೋಗ. ಅದು ಅವನಿಗಿಂತ ದೊಡ್ಡದು ಇನ್ನೊಬ್ಬ ಮಾಡಬೇಕು ರಾಜನಿಗೆ ಅಂತ ಕಾಣುವುದು. ಇದೆಂಥದ್ದು ಬೇಡ ಅಂತಾನೆ. ಯಾವುದೇ ಇಲ್ಲ, ಕೇವಲ ಅವಲಕ್ಕಿಯಲ್ಲಿ ಮುಗಿಸುವ ಹಾಗೆ ಕಾರ್ಯಕ್ರಮ ಭಾಳ ಚೆನ್ನಾಗಿರುತ್ತೆ. ಅದನ್ನು ಮತ್ತು ಭಕ್ತೇಶು ಅಭಿಧಾಸ್ಯತೆ ಅಂದಾನೆ. ಅದು ಹೇಳುವುದು ಹೇಗೆ ಅಂದರೆ, ಅವರಿಗೆ ಅರ್ಥವಾಗುವ ಹಾಗೆ, ಚೆನ್ನಾಗಿ ಭಗವಂತ ಸಿಗುವ ಹಾಗೆ, ಅವರಿಗದು ಕುಡಿಯುವ ಹಾಗೆ. ದಾಸ್ಯದಿಂದ ಝೇಟ್ ಪಾನೆ ಅಂತ ಧಾತುವಿನಲ್ಲಿ ಧಾರಣೆಯು ಅರ್ಥ ಉಂಟು, ಅದಕ್ಕೆ ಸುಮಾರು ಅರ್ಥ ಇದೆ. ಅವರ ಬಾಯಿಗೆ ಹೋಗಿ ಕೊಡಬೇಕಂತೆ, ಕಿವಿಗೆ ಅಂತ ಹೇಳುವುದಿಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಅದು ಕುಡಿದದಂತೆ ಸುಲಭವಾಗಿ ಅರಗಿಸಿಕೊಳ್ಳುವಂತೆ. ಅದಕ್ಕೆ ಕೃಷ್ಣ ತನ್ನ ಕಥೆಯ ಪಾನವನ್ನು ಹೇಳುವಾಗ ಹೇಳಿದ್ದಾನೆ, ಪಿಬತ ಭಾಗವತಂ ರಸಮಾಲಯಂ ಭುವಿರಹೋ ರಸಿಕಾ ಭುವಿ ಭಾವುಕಾ ಅಂತ. ಪಿಬತ ಭಾಗವತಂ ರಸಮಾಲಯಂ ಅಂದರು, ಕುಡಿಯಿರಿ ಅಂತ. ಯಾಕಂದರೆ ಕುಡಿಯುವುದು ಬಹಳ ಸುಲಭ ಅಂತ. ಇದು ತಿನ್ನುವುದಾದರೆ ಬಹಳ ಕಷ್ಟ, ಕಚ್ಚಬೇಕು, ಬಾಯೊಳಗೆ ಇಟ್ಕೊಳ್ಬೇಕು, ಈ ಹಲ್ಲುಗಳ ಹತ್ರ ಹೇಳಬೇಕು, ಕೆಲವೆಲ್ಲ ಇರುವುದಿಲ್ಲ, ಕವಾಟಲ್ಲಿರ್ತವೆ, ಅದನ್ನು ತರಬೇಕು, ಇಷ್ಟೆಲ್ಲ ಕಷ್ಟ ನೋಡಿ.
ಅದನ್ನು ನಾಲಿಗೆಯನ್ನು ತೆಗೆದಿಡಲಿಕ್ಕೆ ಬರೋದಿಲ್ಲ. ಕುಡಿಯುವಾಗ ಭಾಳ ಸುಲಭ, ಬಾಯ ಮಾಡುವುದಕ್ಕೆ ಅದು ತರಬೇಕು, ಸಿಕ್ಕಿಸಬೇಕು, ತೊಳಿಬೇಕು, ಏನು ಪ್ರಶ್ನೆ ಇಲ್ಲ. ಅದನ್ನು ಆಲಯಂ ರಸಂ ಪಿಬತ ಅಂತ ಕುಡಿಯಲಿಕ್ಕೆ ಬಹಳ ಸುಲಭ. ಅದು ಕಿವಿಯಲ್ಲಿ ಕುಡಿಯೋದನ್ನು ಇನ್ನಷ್ಟು ಸುಲಭ, ಯಾಕೆಂದರೆ ಅದಕ್ಕೆ ಮುಚ್ಚಳವೇ ಇಲ್ಲ. ಬಾಯಿಗಾದರೂ ಕೆಲವೊಮ್ಮೆ ಬಾಯಿ ತೆರಿಬೇಕಾಗ್ತದೆ, ಎಳಿಬೇಕಾಗ್ತದೆ, ಮೂಗಿಡಿಬೇಕಾಗ್ತದೆ, ಕೆಲವರಿಗೆ ಬಾಯಿ ತೆಗಿಬೇಕಾಗ್ತದೆ. ಕಿವಿಗೆ ಪ್ರಶ್ನೆ ಇಲ್ಲ, ಕಿವಿ ಮುಚ್ಚುವ ತಗಾದೇ ಇಲ್ಲ, ಎಲ್ಲಿದ್ದರಲ್ಲಿ ಕೇಳ್ತದೆ ಅಂತಾನೆ. ಹಾಗೆ ಕೇಳಿಸುವಂತಿರಬೇಕು, ಕೇಳಿಸಿಕೊಳ್ಳುವಂತಿರಬೇಕು. ಆನೆಯ ಕಿವಿಯಂತೆ ಮುಚ್ಚಿಕೊಳ್ಳುವಂತಿರಬೇಕು. ಶಬ್ದ ಬಿದ್ದರು, ಆನೆಗಾದರೆ ಪಾಪ ಶಬ್ದ ಬಿದ್ದರೆ ಮುಚ್ಚಿಕೊಳ್ಳಿಕ್ಕೆ, ನಮ್ಮದು ತೆರೆದಿದ್ದೇ ಮುಚ್ಚಿಕೊಳ್ಳುವಷ್ಟು ಬರ್ತದೆ, ಬಹಳ ಸುಲಭ ಇರ್ತದೆ. ಮನಸ್ಸು ಅಲ್ಲಿಲ್ಲ ಅಂತಾಗಿಬಿಟ್ರೆ ಎಂಥ ಶಬ್ದ ಕೇಳಿದರೆ ಗೊತ್ತಾಗೋದಿಲ್ಲ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭುವಿರಿದಾ ಜನಾ ಅಂತ ಗೋಪಿಯರು ಹೇಳ್ತಾರೆ. ತವ ಕಥಾಮೃತಂ ಅಂತ, ನಿಂದು ಕತೆ ಎನ್ನುವುದು ನೀರು. ಅಮೃತ ಅಂದರೆ ನೀರು, ಅಮೃತ ಅಂದರೆ ಅಮೃತವೂ ಹೌದು, ಸುಧೆಯೂ ಹೌದು, ವಿಷ ಅಲ್ಲದ್ದು ಎನ್ನುವುದು ಹೌದು. ಯಾಕೆ ಅದು ಮುಂದೆ ಹೇಳ್ತಾರೆ ತಪ್ತ ಜೀವನಂ ಅಂತ ಹೇಳಿ, ಸತ್ತವರನ್ನು ಮತ್ತೆ ಎಬ್ಬಿಸಿ ಬಿಡುವಷ್ಟು ಸಮರ್ಥವಾದದ್ದು ಹೇಳುವಾಗ. ಆದ್ದರಿಂದ ಕತ್ತೆ ಅದು ಗಡಸಾಗಿಲ್ಲ, ಗಟ್ಟಿಯಾಗಿಲ್ಲ, ಅದು ಮೆದುವಾಗಿದೆ, ಅದು ರಸವಾಗಿದೆ, ಅದು ರಸಾಯನವಾಗಿದೆ ಅಂತ. ತವ ಕಥಾಮೃತಂ, ಅಮೃತಪ್ರಾಯವಾದದ್ದು, ಬಹಳ ಸುಲಭವಾದ ಸುಲಲಿತವಾದದ್ದು. ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾರೆ, ಅದನ್ನೇ ಮದ್ಭಕ್ತೇಶು ಅಭಿಧಾಸ್ಯತಿ ಅಂತಾನೆ. ಅವನ ಬಾಯೊಳಗೆ ಹೋಗಿ ಕುಡಿಸುವಂತಿರಬೇಕು ಅಂತಾನೆ. ಹಾಗೆ ಯಾರು ಮಾಡ್ತಾನೋ ಅವನು ನನಗೆ ಅಚ್ಚುಮೆಚ್ಚು, ಅದರೊಟ್ಟಿಗೆ ಪಡೆದವನು ನನಗೆ ಖುಷಿ ಅಂತಾನೆ. ಭಕ್ತಿಮೈ ಪರಾಂಕೃತ್ವ ಅಂದರೆ ನನ್ನ ಸೇವೆಯನ್ನು ಭಕ್ತಿ ಅಂದರೆ ಸೇವೆ ಅಂತ ಅರ್ಥ. ಭಕ್ತನು ಮಾಡಿದ ಭಕ್ತಿ ಸೇವೆ, ನನ್ನಲ್ಲಿ ಸೇವೆ ಮಾಡಿ, ಇದು ಎರಡು ಅರ್ಥ ಉಂಟು. ಯಾರು ಇಲ್ಲಿ ಶುರು ಮಾಡಿದ್ದು ಯಾರು ಅಂತ, ಯೈಮಂ ಪರಮಂ ಗುಹ್ಯಂ. ಯಹ ಅಂದರೆ ಯಾರು, ಯಾರು ಈ ನನ್ನ ರಹಸ್ಯ ಸಂದೇಶವನ್ನು, ಶಾಸ್ತ್ರದ ಆಳದಲ್ಲಿ ಮಡುಗಟ್ಟಿದ ಈ ಚಿಂತನೆಯ ಬಿಂದುವನ್ನು ಇನ್ನೊಬ್ಬರಿಗೆ ಕುಡಿಸುತ್ತಾನೋ, ನನ್ನ ಭಕ್ತರಿಗೆಲ್ಲ ಹಂಚುತ್ತಾನೋ, ಒಬ್ಬನಿಗೆ ಕೊಟ್ಟು ಹೋಗಬಾರ್ದು ಹೇಳ್ತಾನೋ. ಸುಮಾರು ಜನರಿಗೆ ಪಡೆದದ್ದನ್ನು ಸುಮಾರು ಜನರಿಗೆ ಅವನ ಕಾಲದಲ್ಲಿ ಬಹುಕಾಲದವರೆಗೆ ಅವನು ಬದುಕಿದ್ದು ಕೊಡಬೇಕು. ಅವರನ್ನು ಕರೆದು ಕೊಡಬೇಕು, ಅವರ ಹತ್ತಿರ ಹೋಗಿ ಕೊಡಬೇಕು, ಅವರನ್ನು ಎಬ್ಬಿಸಿ ಕೊಡಬೇಕು, ಅವರ ಹತ್ರ ಕೇಳಿಸಿ ಕೊಡಬೇಕು, ಅವರನ್ನು ಎಳೆದು ಕೊಡಬೇಕು. ಎಳೆದು ಅಂದರೆ ಅವರ ಹತ್ರ ಪ್ರಶ್ನೆ ಕೇಳುವ ಹಾಗೆ ಮಾಡಿ, ಸೀದೆ ಹೇಳುವುದಲ್ಲ ಅಂತ. ಅವರಿಗೆ ಅರ್ಧ ನಿಲ್ಲಿಸಿ, ಪ್ರಶ್ನೆಯನ್ನು ಹುಟ್ಟಿಸಿ, ಅವರು ಚಿಂತನೆ ಮಾಡುವಂತೆ ಮಾಡಿ, ರಾತ್ರಿ ನಿದ್ದೆಲ್ಲ ಹಾಳು ಮಾಡಿಕೊಂಡು ಮತ್ತೆ ಹೇಳಿದರೆ ಉಂಟಲ್ಲ, ಆಗ ಇದು ಸುಮ್ಮನೆ ದಿನ ಹೇಳುತ್ತಾರೆ, ಪ್ರಯೋಜನ ಇಲ್ಲ ಆಗ್ತದೆ. ಅದು ನಾವಾಗಿಯೇ ಚಿಂತನೆಗೆ ನಮ್ಮನ್ನು ಹಚ್ಚಿಕೊಳ್ಳುವ ಹಾಗೆ ಹೇಳಬೇಕಂದ್ರೆ ಅಭಿದಾಸ್ಯದಿಂದ ಆಗಿ, ಆಭಿಮುಖ್ಯೇನ. ಇಲ್ಲಾದರೆ ಅದು ಕೇವಲ ನಿದ್ದೆ ಮಾಡಿದಾಗ ಆಗ್ತಾರೆ, ಒಂದೇ ಧಾಟಿ ಎಕ್ಸ್ಪ್ರೆಸ್ ಬಸ್ ಹೋದಾಗೆ. ಅದು ಪರದೇಶದಲ್ಲೆಲ್ಲ ಹಾಗೆ, ಸೀದ ಹೋದರೆ ಡ್ರೈವರಿಗೂ ಅಮಲು ಬರ್ತದೆ, ಅವನು ಗುದ್ದಿ ಬಿಡ್ತಾನೆ. ಭಾರತ ದೇಶದಲ್ಲಿ ಯಾವ ಕಾಲದಲ್ಲಿಯೂ ಡ್ರೈವರಿಗೆ ನಿದ್ದೆ ಬರಲಿಕ್ಕೆ ಆಗುವುದಿಲ್ಲ. ಅದು ಅಂತಹ ಕರವುಗಳು ತಿರುವುಗಳು, ಕೂತವನಿಗಂತೂ ಪೂರ ಎಚ್ಚರ ಇರ್ತದೆ, ಯಾಕೆಂದರೆ ಅವನು ಆಚೆ ಈಚೆ ಬೀಳ್ತಾನೇ ಇರ್ತಾನೆ, ಪ್ರಯೋಜನವಿಲ್ಲ. ಒಂದು ಸರ್ತಿ ಆಯಿತು, ಅದು ಯಾವುದೋ ಒಂದು ಶಿಕಾರಿಪುರ ಘಟ್ಟದಿಂದ ಕಾಣುತ್ತೆ, ಅದು ಮಣಿಪಾಲಕ್ಕೆ ಬರಬೇಕು. ಅವನೊಂದು ನಿಲ್ತಾ ಇತ್ತು ಹೃದಯ, ಬಂದರು ಅವರು, ಆ್ಯಂಬುಲೆನ್ಸಲ್ಲೇ ಬಂದದ್ದು, ಮತ್ತೆ ಯಾವುದರಲ್ಲಿ ಬರಲಿಲ್ಲ. ಮಣಿಪಾಲಕ್ಕೆ ಬಂದ ಹುಷಾರಾಗಿದ್ದಾನೆ, ಎದ್ದು ಕೂತಿದ್ದಾನೆ, ಒಂದು ಕಾಫಿ ಕುಡಿದು ಹೋಗುವ ಅಂತಾನೆ ಅವನೇ. ಚೆನ್ನಾಗಿದ್ದ, ಮತ್ತು ಎಷ್ಟೋ ವರ್ಷ ಬದುಕಿದ, ಯಾಕೆಂದರೆ ಜರ್ಕಿನಲ್ಲಿ ಸಮಾಯಿತಂತೆ ಅದು ಎಲ್ಲ, ಬಹಳ ಚೆನ್ನಾಗಿ ಆಗಿದೆ. ನಡೆದ ಘಟನೆಗಳು ಹಾಗೆ ಆಗುವುದುಂಟು, ಹಾಗೆ ಆಗಬೇಕು. ಆದ್ದರಿಂದ ಯಾರಿಗಾದರೂ ಬಹಳ ಜೋರಾಗಿ ಹೆಚ್ಚು ಕಡಿಮೆ ಇದ್ದರೆ ಒಂದು ಸರ್ತಿ ಎಲ್ಲಿಯಾದರೂ ಟ್ರಿಪ್ ಹಾಕಿಬಿಟ್ರೆ ಆಯಿತು, ಸರಿಯಾಗಿ ಬರ್ತಾರೆ, ಚೆನ್ನಾಗಿ ಆಗಿ ಬರ್ತಾರೆ. ಅದರಿಂದ ವಾಸ್ತವ ಕಥೆ ಆಗಿರ್ತದೆ. ಅದರಿಂದ ಕೃಷ್ಣ ಹೇಳಿ ಈಮಂ ಪರಮಂ ಗುಹ್ಯಂ, ಶಾಸ್ತ್ರದ ಆಳದಲ್ಲಿ ಮಡುಗಟ್ಟಿದ ಈ ತಿನಿಸನ್ನು ಅವರ ಯೋಗ್ಯತೆಯನ್ನು ಭರಿಸಿ, ಅವರಲ್ಲಿ ಎಚ್ಚರಗೊಳಿಸಿ, ಚಿಂತನೆಯ ಶಕ್ತಿಯನ್ನು ಅವರಲ್ಲಿ ತುಂಬಿಸಿ ಹೇಳಿಸಬೇಕು ಅಂತ. ಅವರು ರೆಸ್ಪಾನ್ಸ್ ಕೊಡದಿದ್ದರೆ ನಾ ಪ್ರವಕ್ತರೇ ಪ್ರಬ್ರೂಯಾದಿತ್ಯ ಆಚಾರ್ಯ ಅಂತ ಸುಮ್ಮನೆ ನೇರ ಕೂತು ಕೇಳುವವನಾಗಿದ್ದವನಿಗೆ ಪ್ರಯೋಜನ ಇಲ್ಲ ಕೊಡುವುದು ಅಂತಾನೆ. ಅಲುಗಾಡುವುದಿಲ್ಲ ಅವರು ಕೇಳುವಾಗ, ನೋಡಿ ಸುಮ್ಮನೆ ಕೂತಿರ್ತಾರೆ. ಹೌದು, ಎಚ್ಚರೂ ಇರುವುದಿಲ್ಲ, ಯಾಕೆಂದರೆ ಹೋದಂದರೂ ಅಲುಗಾಡೋದಿಲ್ಲ ಅವರು, ಅದು ಸತ್ಯ. ಪ್ರಯೋಜನ ಏನಾಯಿತು? ಅದು ಆಗಲಿಲ್ಲ ಅಂದ, ಪ್ರತಿ ಹೆಜ್ಜೆಗೆ, ಪ್ರತಿ ಶಬ್ದಕ್ಕೆ, ಪ್ರತಿ ಮಾತಿಗೆ ಅವನಿಗೆ ಎಚ್ಚರ ಆಗಬೇಕು, ಪ್ರಶ್ನೆ ಬರಬೇಕು, ಚಿಂತನೆ ಹಚ್ಚಬೇಕು ಅವನು. ಅದು ಸುಮ್ಮನೆ ಬಿಡಬಾರ್ದದು, ಒಳಗೆ ಕೊರಿಬೇಕದು. ಆ ರೀತಿಯಾಗಿ ಎಂದು ಹೇಳುವ ನಮೂನೆ ಅಂತಾನೆ ಕೃಷ್ಣ. ಈ ರೀತಿಯಾಗಿ ಹೇಳು, ವಿಮರ್ಶೆ ಗೈವವಾಗಿ ಹೇಳು, ಅಲ್ಲಿದ್ದದ್ದನ್ನು ಇಲ್ಲಿ ತಂದು ಇಡಬೇಡ ಅಂತಾನೆ. ನಮ್ಮದು ಇವತ್ತೆಲ್ಲ ತಯಾರಿದ ಆಹಾರಗಳು, ಸೀದಾ ನುಂಗುವುದು ಹೋಗುವುದು. ಇನ್ನು ಅದನ್ನು ಹುಡಿ ಮಾಡಿಯೂ ಪೇಸ್ಟ್ ಮಾಡಿ ಕೊಟ್ಟಿರ್ತಾರೆ, ಆದ್ದರಿಂದ ಕಚ್ಚುವ ಕೆಲಸ ಇಲ್ಲ, ಮೂಸುವ ಕೆಲಸ ಇಲ್ಲ. ಅದು ಇನ್ನು ಕೇವಲ ಬಾಯಿಗೆ ಬೀಳುವಾಗೆ ಮಾಡ್ತಾರೇನು. ಆ ಕುರ್ಚಿಯಲ್ಲಿ ಕೂತ್ರೆ ಆಯಿತು, ಅದು ಆಹಾರ ಪೂರೈಕೆಯ ಯಂತ್ರ, ಅದು ಅಲ್ಲಿ ಹೋಗಿ ಕೂತು ಮಾಡಿದರೆ ಪಡಕೆ ಆಗ್ತದೆ, ಆಚೆ ದೂರ್ತದೆ, ಅಲ್ಲಿ ಮುಗಿಯಿತು ಅಂತ.
ಕರೆಕ್ಟಾಗಿ ಎಷ್ಟು ಬೇಕಷ್ಟು ತೂಕ ಗಾತ್ರ ಅಳತೆ ಎಲ್ಲ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಕೂತಾಗ ಆ ಕುರ್ಚಿಯಲ್ಲಿ ನಮ್ಮ ಭಾರ ಎಷ್ಟು ವಯಸ್ಸೆಷ್ಟು ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಎಷ್ಟು ಕೊಡಬೇಕು, ಎಷ್ಟು ಕ್ಯಾಲರಿ ಬೇಕು, ಯಾವ ರೀತಿಯಲ್ಲಿ ಬೇಕು ಎಲ್ಲ ಮಾಡ್ತದೆ. ಪಡಕ ಹಾಕ್ತದೆ, ಆಚೆ ದುಡ್ತದೆ, ಮುಗಿತು. ಇನ್ನು ಮುಂದೆ ಅಷ್ಟು ಸೋಮಾರಿಗಳ ಅದಾಗಬಾರ್ದು ಅಂದ ಚಿಂತನೆಯಲ್ಲಿ ಹಾಗಲ್ಲ ಅಂದ. ಪ್ರತಿ ಹೆಜ್ಜೆಗೆ ಪ್ರತಿ ವಾಕ್ಯಕ್ಕೆ ಎಚ್ಚರಗೊಳ್ಳುವಂತೆ ಇದ್ದು ಆ ರೀತಿಯಾಗಿ ನನ್ನ ಭಕ್ತರಿಗೆ ನೀನು ಕೊಡ್ತಾವ ಅಂತ ಕೊಟ್ಟವನು ಭಕ್ತಿಮೈ ಪರಾಂಕೃತ್ವ. ಅವನು ನನ್ನ ಸೇವೆಯನ್ನು ಉತ್ತಮ ಮಟ್ಟದ ಸೇವೆ ಅದು. ಇನ್ನೊಬ್ಬರಿಗೆ ಕೊಡುವುದು ಅಂದರೆ ಆಚಾರ್ಯರು ಒಂದು ಕಡೆ ಹೇಳುತ್ತಾರೆ ಅದನ್ನು, ವ್ಯಾಖ್ಯೈಕಸ್ಯ ಶತೋತ್ತರ ಅಂತ. ನೀನು ಕಲಿದದ್ದನ್ನು ಒಬ್ಬನಿಗೆ ಕೊಟ್ಟರು 100 ಪಟ್ಟು ದೇವರ ಸೇವೆ ಮಾಡಿದ ಫಲಕ್ಕೆ ಭಾಗಿಯಾಗ್ತೀಯ. ಅದನ್ನು ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ. ಅಂದು ಕೊಡುವಾಗ ಆ ಕೊಟ್ಟವನ ಭಕ್ತಿಂ ಅಂತಹ ಭಗವಂತನ ವಿಶೇಷವಾದ ನನ್ನ ಸೇವೆಯನ್ನು ಪರಾಂಕೃತ್ವ ಮಾಮೇ ವೈಶ್ಯತೆ, ನನ್ನ ಬಳಿಗೆ ಬರ್ತಾನೆ. ಯಾಕೆ ಅಂದರೆ ನನ್ನ ಬಳಿಗೆ ಅವನು ಖಂಡಿತ ಬರಲಿಕ್ಕೆ ಕಾರಣ ಅವನು ಸಂಶಯ ನಿವೃತ್ತನಾಗಿರ್ತಾನೆ. ಅಸಂಶಯ. ಯಾಕೆ ಅಸಂಶಯ ಅಂದರೆ ಅವನು ಇನ್ನೊಬ್ರಿಗೆ ಹೇಳುವಾಗ ಅವನ ಸಂಶಯ ಪೂರ ನಾಶ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಇನ್ನೊಬ್ಬರಿಗೆ ಪ್ರಶ್ನೆ ಬರುವಂತೆ ಹೇಳಬೇಕು, ಯೋಚನೆಗೆ ಸಿಗುವಂತೆ ಇಡಬೇಕು. ಆಗ ಇವನ ಒಳಗಿರತಕ್ಕಂತಹ ವಿಷಯಗಳು ಹೊರಗೆ ಬರ್ತವೆ. ಇದರಿಂದಾಗಿ ಸಂಶಯ ನಿವೃತ್ತಿ ಆಗ್ತದೆ. ಅದನ್ನ ಪಾಠ ಕೇಳಿದವನಿಗೂ ಎಲ್ಲಿಯೋ ಮೂಲೆಯಲ್ಲಿ ಸಂಶಯ ಉಳಿದಿರಬಹುದು, ಅವನಿಗೆ ಗೊತ್ತಿಲ್ಲ. ಸಂಶಯ ಇಲ್ಲದಾಗಿ ಇರಬಹುದು. ಆದರೆ ವಿದ್ಯಾರ್ಥಿಗಳ ಚಿಂತನೆಯಲ್ಲಿ ಅವರು ಮತ್ತೆ ಎಳೆದು ಬಂದಾಗ ಒಳಗಿಂದ ಯೋಚನೆಗಳು ಹೊರಗೆ ಬಂದು ನಿಸ್ಸಂಶಯಿತವಾದ ಚಿಂತನೆ ಆಗುತ್ತೆ. ಅದನ್ನು ಇದು ನಿಜವಾಗಿ ಕಾಲದಿಂದ ಆಗುವುದಿಲ್ಲ ಹೇಳಿದ್ದಕ್ಕೆ ನಾನು ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಮತ್ತು ಪಾದಂ ಕಾಲಕ್ರಮೇಣ ಅಲ್ಲ. ಸುಮ್ಮನೆ ಕಾಲುಭಾಷೆ ತುಂಬುವುದಿಲ್ಲ. ಪಾದಂ ವ್ಯಾಖ್ಯಾನ ಕೌಶಲಾತ್ ಅಂತ ಹೇಳಿಕೆಯಿಂದ ಪಾಠ ತಿಳಿಸಿಕೊಡುವುದರಿಂದ ಮತ್ತೆ ಉಳಿದ ಸಂಶಯವನ್ನು ನಿವೃತ್ತ ಮಾಡಿಕೊಂಡು ಅವನು ಪೂರ್ಣನಾಗ್ತಾನೆ. ಇದು ಕೃಷ್ಣನಿಗೆರೆಯಲ್ಲಿದೆ. ಇದರಲ್ಲಿ ಅನೇಕ ಸ್ವಾರಸ್ಯಗಳು ಅವನಲ್ಲಿರ್ತವೆ. ಒಂದೊಂದು ಶಬ್ದದಲ್ಲಿ ಇದು ತುಂಬಿಸಿಕೊಡ್ತಾನೆ. ಅದನ್ನು ಹಿಂದೆ ಹೇಳಿದ್ದ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಅಂದ. ಎರಡನೇದು ಸೇವೆ ಮಾತ್ರ ಸಾಲದಯ್ಯ ವಿದ್ಯಾರ್ಥಿಗಳದ್ದು. ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವುದಾದರೆ ಶಾಲೆಗೆ ಬರಲಿ, ಇಲ್ಲಾದರೆ ಕಳಿಸಿಕೊಡು ಅಂದಾನೆ. ಯಾಕೆ ಮುಗೀತವರದ್ದು ಊಟ ಅಂತ. ಕೇಳಲಿಕ್ಕೆ ಬರ್ತದೆ ಅಂತಾದರೆ ಮಾತ್ರ ಅವರು ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಪ್ರಶ್ನೆ ಕೇಳುವುದು ಪ್ರಶ್ನೆಯ ಅಂತ ಕೇಳಬೇಕು, ಅಷ್ಟು ಕಷ್ಟ ಇರ್ತದೆ. ಅದು ಯಾಕೆ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ, ಅದು ಪ್ರಶ್ನೆ ಹೌದೇ ಹೌದು ಅನ್ನುವ ಮಟ್ಟಿನಲ್ಲಿ ಬರಬೇಕು, ಅಷ್ಟು ಗಡುಸಾಗಬೇಕು. ಆ ರೀತಿಯಾದ ಗಡುಸುತನ ಹುಟ್ಟಿಸ್ಲಿಕ್ಕೋಸ್ಕರ ಚಿಂತನೆ ಇರಲಿ ಅಂದಾನೆ. ಇವತ್ತು ಕೇವಲ ಆ ಪುಸ್ತಕದಲ್ಲಿದ್ದದ್ದು ಹೇಳಿದ, ಈ ಪುಸ್ತಕದಲ್ಲಿದ್ದದ್ದು ಹೇಳಿದ, ಹೊರಟ. ಇವನೇನು ನೋಡಿರುವುದಿಲ್ಲ, ಚಿಂತನೆ ಮಾಡಿರುವುದಿಲ್ಲ, ಇವನಿಗೆ ಕೇಳಲಿಕ್ಕೂ ಬಂದಿರುವುದಿಲ್ಲ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಬರತಕ್ಕ ಪ್ರಶ್ನೆಗಳ ಚಿಂತನೆ ಇದು ಕೃಷ್ಣ ಹೇಳು. ಅದನ್ನು ಸಂಶಯ ನಿವೃತ್ತಿ ಆಗುವುದು ಯಾವಾಗ ಅಂದರೆ ಇನ್ನೊಬ್ಬರಿಗೆ ಹೇಳದಿದ್ದಾಗ. ಹೇಳಿದರೆ ನಿವೃತ್ತಿ ಆಗುತ್ತೆ, ಇಲ್ಲಿದ್ರೆ ನಿವೃತ್ತಿ ಆಗೋದಿಲ್ಲ. ಅದರಿಂದ ಹೇಳಿ ಬಾ ಅಂತ ಕೃಷ್ಣ ಹೇಳಿದವನಿಗೆ ನನ್ನೆಡೆಗೆ ಜಾಗ ಇದೆ ಅಂದ. ಮಾಮೇ ವೈಶ್ಯಸಿ ನ ಸಂಶಯ ಅಂತಾನೆ. ಮಾಮ ಪೈಷ್ಯತಿ ಮಾಮೇವ ಉಪೈಷ್ಯತಿ, ನನ್ನ ಬಳಿಗೇನೆ ಅವನು ಬರಲಿಕ್ಕೆ ಕಾರಣ ಇನ್ಯಾರ ಯೋಚನೆಯೂ ಇಲ್ಲದೆ, ಯಾವುದೇ ಸಂಶಯ ಇಲ್ಲದೆ ಅಂತ. ಹೀಗೆ ಸಂಶಯದ ನಿವೃತ್ತಿಗೂ ಒಂದು ಕಾರಣ, ಒಂದು ಮಾಧ್ಯಮ ಇನ್ನೊಬ್ಬರಿಗೆ ಹೇಳುವುದು. ಅದರಲ್ಲಿಯೂ ಪಾತ್ರ ಚೆನ್ನಾಗಿರಬೇಕು. ಅದರಿಂದ ಇವತ್ತು ಹಸಿದವನಿಗೆ ಊಟ ಎನ್ನುವ ಯೋಚನೆ ಈ ದಾನದಲ್ಲಿ ಇಲ್ಲ ಅಂದ ಕೃಷ್ಣ. ಈ ದಾನದಲ್ಲಿ ಪಾತ್ರದ ವಿವೇಕ ಇದೇ ಇದೆ. ಪಾತ್ರಾಪಾತ್ರ ವಿವೇಕ ಮಾಡದೆ ಮಾಡಿದ ದಾನ ತಪ್ಪು ಅಂತಾನೆ ಕೃಷ್ಣ. ಯಾರು ಹೇಗೆ ಅಂತ ಯೋಗ್ಯತೆ ಅರಿತು ಅದರಲ್ಲಿ ಒಂದೇ ಒಂದು ಚೀಟಿ ಇರಬೇಕು, ಮದ್ಭಕ್ತ ಎನ್ನುವುದು ಇರಬೇಕು. ದೇವರನ್ನು ನಂಬಿದ್ದೇನೆ ಮಾತಂದಾನೆ ಕೃಷ್ಣ. ನೀನು ಕೃಷ್ಣನಿಗೆ ಕೈ ಮುಗಿತೀಯಾ, ಹಾಗಾದರೆ ಪಾಠಕ್ಕೆ ಬಾ. ಇಷ್ಟೇ. ಆವತ್ತು ದ್ವಾರಕೆ ಒಳಗೆ ಕೃಷ್ಣ ಹೇಳಿದ್ದ, ಚಕ್ರಶಂಕ ಆಗಿದ್ದವರಿಗೆ ಒಳಗೆ ಬಿಡಿ ಅಂತ. ಇಲ್ಲಾಂದರೆ ಬೇಡ ಅಂದ. ಆ ಕಾಲದಲ್ಲಿ ನಾಟಕಕ್ಕೋಸ್ಕರವೂ ಯಾರು ಚಕ್ರಶಂಕ ಹಾಕ್ತಿರಲಿಲ್ಲ. ಸುಮ್ಮನೆ ಅಲ್ಲಿ ಒಳಗೋಗ್ಲಿಕ್ಕೆ ಹಾಕಿಕೊಂಡು ಹೋಗುವ ಇಲ್ಲ, ವೇಷಕ್ಕೋಸ್ಕರ ಹಾಕೋದಿಲ್ಲ, ಆ ರೀತಿ ಅವರು ಇರಲಿಲ್ಲ. ಆದ್ದರಿಂದ ಇವತ್ತು ಹೇಳ್ತಾನೆ, ನನ್ನ ಭಕ್ತ ಎನ್ನುವುದು ಅವನಿಗೆ ಖಂಡಿತ ಉಂಟಾ, ಹಾಗಾದರೆ ಕೊಡು. ಇಲ್ಲಾದರೂ ಕೊಡಬೇಡ. ಮೋಸಗಾರರಿಗೆ, ಕೃಷ್ಣ ಭಕ್ತ ಅಲ್ಲದವರಿಗೆ, ಕೃಷ್ಣ ಭಕ್ತಿ ಇಲ್ಲದವರಿಗೆ ಯಾವ ಕಾಲದಲ್ಲಿ ಕೊಡಬೇಡ ಅಂತ ಕೃಷ್ಣನ ಬಹಳ ಜೋರಾದ ಒಂದು ಸಂದೇಶ, ಉಪದೇಶ ಆ ನೆಲೆಯಲ್ಲಿ ಯಾರಿಗೆ ಕೊಡಬೇಕು ಅಂತ ನಮಗೆ ಅರ್ಥ ಆಗಿದೆ. ಅದು ನಾಳೆಯಿಂದ ಕೃಷ್ಣ ಭಕ್ತರು ಯಾರು ಅಂತ ಹುಡುಕಬೇಕಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು, 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 ಶ್ರೀಕೃಷ್ಣಾರ್ಪಣಮಸ್ತು.